ಕಾರ್ಯಕ್ರಮವು ಕಾನೂನು ಅರಿವು ಕಾರ್ಯಕ್ರಮ ಹಿರೇಕೆರೂರಿನ ಸಹಭಾಗಿತ್ವದಲ್ಲಿ ನಡೆತಕ್ಕಂಥ ಕಾರ್ಯಕ್ರಮ ಇದಾಗಿತ್ತು. ಆ ಕಾನೂನು ಅರಿವು ಪ್ರಾಧಿಕಾರದಿಂದ ಈಗ ತಾನೇ ನಮ್ಮ ಶಾಲೆಗೆ ಆಗಮಿಸಿರ್ತಕ್ಕಂತಹ ಉಪನ್ಯಾಸ ಕೊಡಲಿಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಗಣೇಶ್ ರವರು ಈ ಒಂದು ಕಾರ್ಯಕ್ರಮದ ಕುರಿತು ಮಾತನಾಡಿ ಬಂದಿದ್ದಾರೆ. ಅವರಿಗೆ ಈ ಒಂದು ಸಭೆಯ ಪರವಾಗಿ ತುಂಬು ಹೃದಯದ ಸ್ವಾಗತ, ಸುಸ್ವಾಗತ. ಈ ಒಂದು ಪ್ರಸ್ತುತ ಈ ಒಂದು ಕಾರ್ಯಕ್ರಮವನ್ನ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ ನಮ್ಮ ಶಾಲೆ ಶಿಕ್ಷಕರು ಕೂಡ ಒಂದು ಕಾರ್ಯಕ್ರಮದ ವಾಸಿಯಾಗಿದ್ದಾರೆ. ಅವರಿಗೂ ಕೂಡ ಈ ಒಂದು ಸಭೆಯ ಪರವಾಗಿ ತುಂಬು ಹೃದಯದ ಸ್ವಾಗತ, ಸುಸ್ವಾಗತ. ಕಾನೂನು ಅರಿವು ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಬೋಧಕೇತರ ಎಲ್ಲ ವೃಂದದವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರೆ. ಅವರೆಲ್ಲರೂ ಕೂಡ ತುಂಬು ಹೃದಯದ ಸ್ವಾಗತ, ಸುಸ್ವಾಗತ. ಈ ಒಂದು ಕಾರ್ಯಕ್ರಮದ ಮೂಲ ಕೇಂದ್ರಬಿಂದು ಆದಂತಹ ಎಲ್ಲ ವಿದ್ಯಾರ್ಥಿಗಳು ಕೂಡ ತುಂಬು ಹೃದಯದ ಸ್ವಾಗತ, ಸುಸ್ವಾಗತವನ್ನು. ತದನಂತರದಲ್ಲಿ ಈಗ ನೇರವಾಗಿ ಈ ಒಂದು ಕಾರ್ಯಕ್ರಮದ ಕುರಿತು ಮಾತಾಡಬೇಕಂತ ಮನುಷ್ಯರು ಈಗ ಈಗೇನು ವೇದಿಕೆ ಮೇಲೆ ಕುಂತಾರಲ್ಲ, ಇವರು ಇದೇ ಶಾಲೆಯ ವಿದ್ಯಾರ್ಥಿ, ನಿಮ್ಮ ಊರಿನವರು, ನಮ್ಮ ಹಳೆಯ ವಿದ್ಯಾರ್ಥಿ. ನಾನು 2019ರಲ್ಲಿ ಇದ್ದಾಗ 9ನೇ ಕ್ಲಾಸಲ್ಲಿ ಇದ್ದ ಹುಡುಗ ಈಗ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ಈಗ LLB ಕೋರ್ಸ್ ಓದ್ತಾ ಇದ್ದಾರೆ. LLB ಕೋರ್ಸ್ ಓದಿದ್ರೆ ಏನಾಗ್ಬೋದ? ಲಾಯರ್ ಆಗ್ಬೋದು, ಜಡ್ಜ್ ಆಗ್ಬೋದು ಆಗಿದ್ದಾರೆ. ನಮ್ಗೆ ಬಹಳ ಖುಷಿ ಆಗ್ತಾ ಇದೆ. ನಮ್ಮೂರ ಶಾಲೆ ಮಕ್ಕಳಿಗೆ ಕೆಲವೊಂದು ಕಾನೂನುಗಳ ಬಗ್ಗೆ ಅರಿವು ಇರಲಿ ಅಂತಕ್ಕಂಥ ಉದ್ದೇಶದಿಂದ ನಿನ್ನೆ ಬಂದು ಕೇಳ್ಕೊಂಡಾಗ ಆಯ್ತು ನಾಳೆ ದಿವಸ 3:30 ಮಾಡ್ರಿ ಅಂತ ಹೇಳಿದ್ವಿ. ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಿದ್ದಾರೆ. ಅವರಿಗೆ ಮತ್ತೊಂದು ಸಾರಿ ಸ್ವಾಗತ ಹೇಳ್ತಾ ವೇದಿಕೆಯನ್ನು ಅವರಿಗೆ ಕೊಡ್ತಾರೆ. ಗೌರವಾನ್ವಿತ ಮುಖ್ಯೋಪಾಧ್ಯಾಯರೇ, ಶಿಕ್ಷಕರೇ ಹಾಗೂ ನನ್ನ ಪ್ರೀತಿಯ ಮುದ್ದು ವಿದ್ಯಾರ್ಥಿಗಳೇ, ಫಸ್ಟ್ ಪರಿಚಯ ಮಾಡ್ಕೊಂಡ್ಬಿಡ್ತೀನಿ. ನನ್ನ ಹೆಸರು ಗಣೇಶ್ ಅಂತ ಹೇಳಿ. ನಾನು ಇದೇ ಊರು ಇಲ್ಲೇ 1ರಿಂದ 10ನೇ ತರಗತಿವರೆಗೂ ಓದಿದ್ದು ಇದೇ ಸ್ಕೂಲಲ್ಲಿ. ಸೊ ಅದಾದ ನಂದು ಡಿಗ್ರಿ ಎಲ್ಲ ಕಂಪ್ಲೀಟ್ ಆಗಿದೆ ಶಿವಮೊಗ್ಗದಲ್ಲಿ. ಸೊ ಇವಾಗ ನಾನು ಪ್ರೆಸೆಂಟ್ ದ್ವಿತೀಯ ವರ್ಷ LLB ವ್ಯಾಸಂಗ ಮಾಡ್ತಿದ್ದೀನಿ JSS ಸಕ್ಕರೆ ಲಾ ಕಾಲೇಜ್ ಹುಬ್ಳಿಯಲ್ಲಿ. ಇವತ್ತು ಬಂದ ನಿಮಗೆ ಮುಖ್ಯವಾಗಿ ಕಾನೂನು ಬಗ್ಗೆ. ಸೊ ಕಾನೂನು ಅಂದ್ರೆ ಕಾನೂನು ಏನಿದೆ, ಕಾನೂನು ಮೇನ್ ಅದರ ಉದ್ದೇಶ ಏನು, ಕಾನೂನನ್ನು ಹೇಗೆ ರಕ್ಷಣೆ ಮಾಡುತ್ತೆ. ಸೊ ಈ ಕಾನೂನು ಕೆಲವು ಅಂಶಗಳು ನಿಮಗೆ ಸ್ವಲ್ಪ ಚಿಕ್ಕದಾಗಿ ಸಿಂಪಲ್ ಆಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಕಾನೂನು ಹುಟ್ಟುಕ್ಕಿಂತ ಮುಂಚೆ ಹೇಗೆ ಸಹಾಯ ಬರುತ್ತದೆ. ಸೊ ನಿಮಗೆ ಕ್ವಶನ್ ಕೇಳ್ತೀನಿ, ಕ್ವಶನ್ ನಿಮಗೆ ಆನ್ಸರ್ ಗೊತ್ತಿದೆ ಹೇಳ್ಬೋದು ಅಷ್ಟೇ. ಹುಟ್ಟೋಕ್ಕಿಂತ ಮುಂಚೆ ಈ ಕಾನೂನು ಹೇಗೆ ನಮಗೆ ಸಹಕಾರಿ ಆಗುತ್ತೆ ಯಾರ್ಯಾರು ಗೊತ್ತಾ? ಹುಟ್ಟೋಕ್ಕಿಂತ ಮುಂಚೆ ಒಂದು ಕಾನೂನು ಬರುತ್ತೆ, ಇನ್ನು ಹುಟ್ಟೇ ಇರಲ್ಲ. ಆ ಟೈಮಲ್ಲಿ ಒಂದು ಕಾನೂನು ಬರುತ್ತೆ, ಗೊತ್ತಿಲ್ಲ? ಭ್ರೂಣ ಹತ್ಯೆ. ಭ್ರೂಣ ಹತ್ಯೆ ನೀವು ಹುಟ್ಟೋಕ್ಕಿಂತ ಮುಂಚೆನೇ ಅದು ಕಾಪಾಡುತ್ತೆ. ಸೊ ತದನಂತರ ಇದರಲ್ಲಿ ಏನಾದರೂ ಭ್ರೂಣ ಹತ್ಯೆಯಲ್ಲಿ ಏನಾದರೂ ಸಂಬಂಧಪಟ್ಟ ತಂದೆ ತಾಯಿಗಳು ಅಥವಾ ಡಾಕ್ಟರ್ ಏನಾದರೂ ಅವರು ಯಾರೋ ಇದು ಅಪರಾಧಕ್ಕೆ ಒಳಗಾದ್ರೆ ಅವರಿಗೆ ಕಠಿಣ ಶಿಕ್ಷೆ 3 ವರ್ಷಗಳ ಶಿಕ್ಷೆ ಮತ್ತು 10 ಲಕ್ಷದವರೆಗೆ ದಂಡವನ್ನು ವಿಧಿಸಲಾಗುತ್ತೆ. ನೆಕ್ಸ್ಟ್ ಹುಟ್ಟಿದ ನಂತರ ಒಂದು ಕಾನೂನು ಬರುತ್ತೆ. ಸೊ ಹುಟ್ಟಿದಾದ ನಂತರ ಎಲ್ಲರಿಗೂ ಬೇಕಾಗಿರೋದೇನು? ಒಂದು ಮಗು ಹುಟ್ಟುತ್ತೆ, ನೆಕ್ಸ್ಟ್ ಅವ್ರಿಗೆ ಬೇಕಾಗಿರೋದೇನು? ಬರ್ತ್ ಸರ್ಟಿಫಿಕೇಟ್. ಸೊ ಬರ್ತ್ ಸರ್ಟಿಫಿಕೇಟ್ ಏನಾಗಿ ಬೇಕು? ಬರ್ತ್ ಸರ್ಟಿಫಿಕೇಟ್, ಜನನ ಪ್ರಮಾಣ ಪತ್ರ. ಜನನ ಪ್ರಮಾಣ ಪತ್ರ ಏನಿಗೆ ಬೇಕಂದ್ರೆ ಜನನ ಪ್ರಮಾಣ ಪತ್ರ ಮಾಡಿಸೋದು ಹುಟ್ಟಿದ 30 ದಿನಗಳ ಒಳಗೆ ಮಾಡಿಸ್ಬೇಕಿತ್ತು. ಸೊ ಈ 30 ದಿನಗಳು ಮಾಡಿಸಿದ ಜನನ ಪ್ರಮಾಣ ಪತ್ರ ಮುಂದೆ ನಮ್ಮ ಎಜುಕೇಶನ್ ಆಗಿರ್ಬೋದು, ಮುಂದೆ ದಾಖಲೆಗಳಾಗಿರ್ಬೋದು, ಇನ್ನಿತರ ಯಾವುದೇ ಒಂದು ದಾಖಲೆಗಳಿಗೆ ಅನುಕೂಲಕರವಾಗುತ್ತೆ ಅಂತ ಈ ಒಂದು ಜನನ ಪ್ರಮಾಣ ಪತ್ರ ಮುಖ್ಯವಾಗಿ ನೋಂದಣಾಧಿಕಾರಿಯಲ್ಲಿ 30 ದಿನ ಒಳಗೆ ಮಾಡಿಸ್ಬೇಕು. ತದನಂತರ ಇನ್ನೂ ಕಾನೂನು ಬರುತ್ತೆ, 16ರಿಂದ 14 ವರ್ಷಗಳವರೆಗೆ ಕಡ್ಡಾಯ ಶಿಕ್ಷಣ ಅಂತ ಹೇಳಿ. ಇದು 2019 ಬಂದ ಕಾಯ್ದೆ ರೈಟ್ ಟು ಎಜುಕೇಶನ್ ಭಾರತೀಯ ಸಂವಿಧಾನ ಆರ್ಟಿಕಲ್ 21A ಪ್ರಕಾರ 14 ವರ್ಷ ಎಲ್ಲ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ. ಮತ್ತು ಇದರಿಂದ ಮುಖ್ಯ ಉದ್ದೇಶ ಅಂದ್ರೆ 6ರಿಂದ 14 ವರ್ಷದ ಪ್ರತಿಯೊಬ್ಬ ಮಗುವಿಗೂ ಉಚಿತ ಕಡ್ಡಾಯ ಶಿಕ್ಷಣ ಕೊಡಲೇಬೇಕು. ಇದು ಸಂವಿಧಾನದ ಒಂದು ಆಶಯ ಕೂಡ ಹೌದು. ಯಾವುದು ಶಿಕ್ಷಣದಿಂದ ವಂಚಿತರಾಗಬಾರ್ದು. ಯಾಕಂದ್ರೆ ಶಿಕ್ಷಣ ಅನ್ನುವುದು ಒಂದು ನಮ್ಮ ರಾಷ್ಟ್ರದ ಒಂದು ಬುನಾದಿ ಅಂತಾನೆ ಹೇಳ್ಬೋದು. ಶಿಕ್ಷಣ ಇದ್ದರೆ ನಮ್ಮಲ್ಲಿ ಯಾವುದೇ ತರದ ಸಮಸ್ಯೆ ಇದ್ರೂ ಅನ್ನೋ ಬುದ್ಧಿಯಿಂದ ಹಾಗೂ ಮತ್ತು ನಮ್ಮ ಚಾಣಕ್ಷತೆಯಿಂದ ನಿವಾರಿಸಬಹುದು. ಸೊ ಆ ಒಂದು ಉದ್ದೇಶದಿಂದ ನಮ್ಮ ಭಾರತದಲ್ಲಿ 6 ವರ್ಷದಿಂದ 14 ವರ್ಷದ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣ ಒಂದು 2009 ನಲ್ಲಿ ಈ ಒಂದು ಆಕ್ಟ್ ಅಂದ್ರು. ಸೊ
ಸೊ 5 ವಯಸ್ಸಿನ ಮಕ್ಕಳು ಶಾಲೆಗೆ ಸೇರಿಸುವುದು ಮತ್ತು ಮಗುವಿನ ಶಿಕ್ಷಣ ನೀಡುವುದು ಇದು ಮಕ್ಕಳ ಮತ್ತು ಪೋಷಕರ ಜವಾಬ್ದಾರಿ ಆಗಿರುತ್ತದೆ. ಮಕ್ಕಳಿಗೆ ಸಮಾನ ಶಿಕ್ಷಣ, ಇಲ್ಲಿ ಯಾವುದೇ ತರದ ಭೇದ ಭಾವ ಇರೋದಿಲ್ಲ. ಸೊ ಇದರಲ್ಲಿ ಯಾವ ತರದ ಯಾರಿಗೂ ಭೇದ ಭಾವ ಮಾಡೋದಿಲ್ಲ, ಎಲ್ಲರಿಗೂ ಸಮಾನ ಶಿಕ್ಷಣ ಇರುತ್ತೆ. ತದನಂತರ ಬಾಲ್ಯ ವಿವಾಹ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಾ? ಬಾಲ್ಯ ವಿವಾಹ ಎಂದರೇನು? 18 ಚಿಕ್ಕ ವಯಸ್ಸು ಅಂದ್ರೆ ಎಷ್ಟು? ಈಗ ಲೀಗಲ್ ಆಗಿ ಒಬ್ಬ ಮದುವೆ ಆಗಬೇಕಾದ್ರೆ ಸಾಮಾನ್ಯ ಮಹಿಳೆಗೆ ಎಷ್ಟು ವಯಸ್ಸಾಗಿರ್ಬೇಕು? 18 ಪುರುಷನಿಗೆ 21. ಸೊ 18-21 ವರ್ಷ ತರಕ್ಕೆ ಏನ್ ಕಾರಣ ಅಂತ ಏನಾದ್ರು ಗೊತ್ತಾಗಿರೋದು? ನಿಮ್ಮ ಅಜ್ಜಿ ಕಾಲದಲ್ಲಿ ಹೇಳಿರ್ತಾರೆ, ನಿಮ್ಮ ವಯಸ್ಸಲ್ಲೆಲ್ಲ ನಿಮ್ಮ ಮಕ್ಕಳಾಗಿದ್ದು ಇಬ್ಬರು ಮಕ್ಕಳಾಗಿದ್ದು ಮದುವೆ ಇದೆಲ್ಲ ಹೇಳ್ತಾರೆ, ಅದನ್ನ ನೀವು ಕೇಳಿರ್ಬೋದು. ಆದ್ರೆ ಇವಾಗ ಹಾಗಿಲ್ಲ. ಯಾಕಂದ್ರೆ ಇದು 18 ವರ್ಷದಲ್ಲಿ ಮಹಿಳೆಗೆ ಪರಿಪೂರ್ಣ ಒಂದು ಗರ್ಭಕೋಶ ಬೆಳವಣಿಗೆ ಆಗಿರೋದಿಲ್ಲ. ಹಾಗೆ ಮತ್ತು ಸಂಸಾರ ನಿಭಾಯಿಸುವ ಮಾನಸಿಕ ಮತ್ತು ದೈಹಿಕ ಒಂದು ಬುದ್ಧಿಶಕ್ತಿಯು ಸಹ ಇರೋದಿಲ್ಲ. ಇಂಥ ಸಮಯದಲ್ಲಿ ಯಾರು ಮದುವೆ ಮಾಡಿದ್ರೆ ಅವಳಿಗೆ ಆಗೋ ಅಲ್ಲಿ ಅನ್ಯಾಯ ಏನಾದ್ರೆ ಶಿಕ್ಷಣದಿಂದ ಫಸ್ಟ್ ವಂಚಿತಳಾಗ್ತಾರೆ. ಮತ್ತೆ ನಮ್ಮ ಕಾನೂನಲ್ಲಿ 18 ವರ್ಷ ಒಳಗಿನ ಯಾವುದೇ ಒಂದು ಇದು ಮಕ್ಕಳಿಗೆ ಮಗು ಅಂತ ಪರಿಗಣಿಸಲ್ಪಡುತ್ತೆ. ಈ 18 ವರ್ಷದ ಮಕ್ಕಳು ಏನೇ ಇದ್ರು ಆಟ ಪಾಠ ತಮ್ಮ ಒಂದು ಕಲಿಕೆಯಲ್ಲಿ ನಿರಂತರವಾಗಿ ಅದನ್ನು ಬಿಟ್ಟು ಬಾಲ್ಯ ವಿವಾಹ ಅಥವಾ ವಿವಾಹದಲ್ಲಿ ತೊಡಗಿ ತಮ್ಮ ಸಂಸಾರಕ್ಕೆ ಜೀವನಕ್ಕೆ ಕಾಲಿಟ್ಟ ನಂತರ ಜೀವನ ಇದಾಗ್ಬಿಡುತ್ತೆ. ಅದರಿಂದ 2006 ಅಲ್ಲಿ ಈ ಒಂದು ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ತಂದ್ರು, ಪ್ರೊಹಿಬಿಷನ್ ಆಫ್ ಚೈಲ್ಡ್ ಮ್ಯಾರೇಜ್ ಆಕ್ಟ್ 2006 ಅಲ್ಲಿ. ಬಾಲ್ಯ ನಿಷೇಧ ಪ್ರೋತ್ಸಾಹಿಸಲು ಸಹಾಯ ಮಾಡ್ತಾರಲ್ಲ, ಯಾರೋ ಮದುವೆ ಮಾಡಿದವರಾಗಿರ್ಬೋದು, ಅದು ಪುರೋಹಿತರಾಗಿರ್ಬೋದು, ಅದಕ್ಕೆ ಯಾರು ಸಾಕ್ಷಿ ಬಂದಿರಾಗಿರ್ಬೋದು, ಮತ್ತೆ ಪೋಷಕರಾಗಿರ್ಬೋದು, ಇವರು ಎಲ್ಲರಿಗೂ ಶಿಕ್ಷೆ ಉಂಟು. ಮತ್ತೆ ಇದ್ರ ಪರಿಣಾಮ ಅದೇ ಎಜುಕೇಶನ್ ಮೇಲೆ ಪರಿಣಾಮ ಬೀಳುತ್ತೆ, ಮಾನಸಿಕ ದೈಹಿಕ. ಮತ್ತು 18 ವರ್ಷದ ಮದುವೆ ಮಾಡಿದ್ರೆ ಮಗು ಅಂಗವಿಕಲ ಹಾಗೂ ಅನ್ಸೌಂಡ್ ಅಂದ್ರೆ ಚಿತ್ತವಿಕಲತೆ ಆಗಿ ಹುಟ್ಟುವ ಸಂದರ್ಭ ಇರುತ್ತೆ. ಮತ್ತು ಬಾಣಂತಿ ಮತ್ತು ಮಗು ಸಾಯುವ ಸಂದರ್ಭ ಸಹ ಇರುತ್ತೆ. ಮುಖ್ಯವಾಗಿ ಕಾನೂನಿನಲ್ಲಿ 18 ವರ್ಷ ಒಳಗೆ ಇರುವ ಮಕ್ಕಳಿಗೆ ಮಗು ಎಂದು ಪರಿಗಣಿಸಲಾಗುವುದರಿಂದ ತನ್ನ ಬಾಲ್ಯವನ್ನು ಆಟ ಪಾಠದಿಂದ ಕಳೆಯುವುದು ಮಗುವಿನ ಒಂದು ಹಕ್ಕಾಗಿರುತ್ತೆ. ಸೊ ಆದ್ರಿಂದ ನಮ್ಮ ಕಾನೂನಿನಲ್ಲಿ ಈ ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯನ್ನ 2009ರಲ್ಲಿ ಜಾರಿಗೆ ತರಲಾಯಿತು. ಸೊ ಸಮಾಜಕ್ಕೆ ಇದೊಂದು ಮಾರ್ಗ, ಬಾಲ್ಯ ವಿವಾಹ ಅನ್ನೋದು ಸಮಾಜಕ್ಕೆ ಮಾರ್ಗ. ಹೇಗೆ ಬಾಲ್ಯ ವಿವಾಹದಿಂದ ಏನು ನಿಮಗೆ ಗೊತ್ತಿರಂಗೆ ಏನೇನು ಸಮಸ್ಯೆ ಆಗ್ಬೋದು? ಬಾಲ್ಯ ವಿವಾಹದಿಂದ ಏನೇನು ಆಗ್ಬೋದು? ಮಹಿಳೆಯರಿಗೆ ನಾವೇ ಪಾಯಿಂಟ್ಸ್. ಬಾಲ್ಯ ವಿವಾಹ ಏನೇನು ಆಗ್ಬೋದು? ಸಿಂಪಲ್ ಪಾಯಿಂಟ್ಸ್. ಶಿಕ್ಷಣ ಆಗುತ್ತೆ, ಶಿಕ್ಷಣ ಕುಂಠಿತ ಆಗುತ್ತೆ, ಆಯ್ತಾ? ಅನ್ಮೆಚೂರಿಟಿ ಇರುತ್ತೆ, ಸಂಸಾರ ನಿಭಾಯಿಸಕ್ಕೆ ಬರಲ್ಲ. ಸೊ ಹಂಗಾಗಿ ಮಹಿಳೆಯರಿಗೆ ಮುಖ್ಯವಾಗಿ ಆರೋಗ್ಯ ಅಷ್ಟೊಂದು ಇದಾಗಿರೋ ಕ್ಷೇತ್ರಕ್ಕೆ ಇಲ್ಲ. ಅಂತ ಟೈಮಲ್ಲಿ ಮದುವೆ ಮಾಡ್ತಾರೆ ಅಂದ್ರೆ ಮಗು ಒಂದು ಅಂಗವಿಕಲ ಆಗಿರ್ಬೋದು, ಅನ್ಸೋಲ್ಮೆಂಟ್ ಚಿತ್ತವಿಕಲತೆಯಿಂದ ಮದುವೆ ಆಗಿರುತ್ತೆ. ಸೊ ಹಾಗಾಗಿ ಇದನ್ನ ತಡೆಗಟ್ಟೋದಕ್ಕೋಸ್ಕರ ಈ ಒಂದು ಬಾಲ್ಯ ವಿವಾಹ ಜಾರಿಗೆ ಬಂದರು. ಬಾಲ್ಯ ವಿವಾಹ ನಡೆಸಿದ್ರೆ ಸಹಾಯ ಮಾಡಿದರೆ ಮತ್ತು ಪ್ರೋತ್ಸಾಹಿಸಿದೆ 2 ವರ್ಷ ಜೈಲು ಶಿಕ್ಷೆ ನಮ್ಮ ಕಾನೂನಲ್ಲಿ. ಯಾರಾದ್ರೂ ಬಾಲ್ಯ ವಿವಾಹವನ್ನ ಅದು ಹುಡುಗ ಆಗಿ ಹುಡುಗಿ ಆಗಿ, ಹುಡುಗನಿಗೆ ಕಂಪಲ್ಸರಿ ಹುಡುಗಿ 18 ಆಗಿರ್ಬೇಕು. ಸೊ ಇವರು ಒಂದು ಯಾವ್ದು ವ್ಯತ್ಯಾಸ ಆಯ್ತಂದ್ರೆ ಅದು ಬಾಲ್ಯ ವಿವಾಹ ಅಂತ ಪರಿಗಣಿಸಲ್ಪಡುತ್ತೆ. ಆದ್ರಿಂದ 18 ವರ್ಷಕ್ಕಿಂತ ಮೊದಲು 21 ವರ್ಷಕ್ಕಿಂತ ಕಡಿಮೆ ಇರುವ ಯಾವುದೇ ಮದುವೆ ವೈಟ್ ಮ್ಯಾರೇಜ್ ಆಗುತ್ತೆ, ಅಂದ್ರೆ ಶೂನ್ಯ ಮದುವೆ ಆಗುತ್ತೆ. ಪ್ರತಿಯೊಬ್ಬ ಮಗುವಿಗೆ ಶಿಕ್ಷಣ, ಆರೋಗ್ಯ, ಸುರಕ್ಷಿತ ಬಾಲ್ಯವನ್ನು ಅನುಭವಿಸಲು ಹಕ್ಕು ಇದೆ. ಸೊ ತದನಂತರ ಬರೋದೇ ಪೋಕ್ಸೋ ಆಕ್ಟ್. ಪೋಕ್ಸೋ ಬಗ್ಗೆ ಯಾರ್ಯಾರು ಇದ್ರ ಹಿಂದೆ ಏನಾದ್ರು ಯಾರಿಗಾರು ಪೋಕ್ಸೋ ಏನಾದ್ರು ಈ ಒಂದು ವರ್ಡ್ ಬಗ್ಗೆ ಏನಾದ್ರು ಯಾರಿಗಾರು ಗೊತ್ತಿದೆಯಾ? ಪೋಕ್ಸೋ ಪೋಕ್ಸೋ ಇದು ಮೇನ್ ಮಾಡಿದ ಮಕ್ಕಳಿಗೋಸ್ಕರ ಯಾವಾಗ ಜಾರಿ ಬಂತು? 2012ರಲ್ಲಿ ಬಂತು. ಸೊ ಮಕ್ಕಳನ್ನು ದೈಹಿಕ ಸುರಕ್ಷತೆಯಿಂದ ರಕ್ಷಿಸುವುದು ಮೇನ್ ಇದರ ಉದ್ದೇಶ. 18 ವರ್ಷಕ್ಕೆ ಕಡಿಮೆ ಹುಡುಗಿ ಆಗಿರ್ಬೋದು ಅಥವಾ 18 ವರ್ಷಕ್ಕಿಂತ ಕಡಿಮೆ ಆಗಿರೋ ಹುಡುಗ ಆಗಿರ್ಬೋದು, ಇಬ್ಬರಿಗೂ ಸಮಾನ. ಇವರಿಬ್ಬರು 18 ವರ್ಷ ಒಳಗಿನ ಗಂಡ ಆಗಿರ್ಬೋದು ಅಥವಾ ಹೆಣ್ಮಕ್ಳಾಗಿರ್ಬೋದು, ಇವರಿಗೆಲ್ಲರೂ ಲೈಂಗಿಕ ಹಿಡಿದುಕೊಳ್ಳ, ಲೈಂಗಿಕ ಸನ್ನೆ ಮಾಡೋದಾಗಿರ್ಬೋದು, ಗುಡ್ ಟಚ್ ಬ್ಯಾಡ್ ಟಚ್ ಅಂತ ಹೇಳ್ಬೋದು. ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ
ನಮ್ಮಲ್ಲಿ ಇರೋರು ನಮ್ಮ ಯಾವ ತರ ನೋಡ್ತಾರೆ, ಗುಡ್ ಟಚ್ ಬ್ಯಾಡ್ ಟಚ್ ನಿಮಗೆ ಗೊತ್ತಾಗುತ್ತೆ. ಅವರು ಮುಟ್ಟುವುದಾಗಿರ್ಬೋದು, ಅವರ ಭಾವಗಳಾಗಿರ್ಬೋದು, ಸೊ ಇದ್ರ ಮುಖಾಂತರ ಗೊತ್ತದೆ ಗುಡ್ ಟಚ್ ಬ್ಯಾಡ್ ಟಚ್. ಇದು ಏನೋ ಅಕಸ್ಮಾತ್ ನಿಮ್ಗೆ ಏನೋ ಅನ್ಕಂಫರ್ಟಬಲ್ ಫೀಲ್ ಆಯ್ತಂದ್ರೆ ಆದಷ್ಟು ಬೇಗದಿಂದ ನಿಮಗೆ ಪೋಷಕರಿಗೆ ಮತ್ತೆ ಶಿಕ್ಷಕರಿಗೆ ಸಂಬಂಧಪಟ್ಟ ಹಿರಿಯರಿಗೆ ತಿಳಿಸ್ಬೇಕು. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಮಕ್ಕಳಲ್ಲಿ ಇನ್ನೂ ಹೆಚ್ಚಿಗೆ ಧೈರ್ಯ ಬರುತ್ತೆ. ತದನಂತರ ದೈಹಿಕವಾಗಿ ಮಾನಸಿಕವಾಗಿ ದುರ್ಬಲರಾಗ್ತಾರೆ. ಸೊ ಇದನ್ನು ತಡೆಗಟ್ಟೋದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ಅಶ್ಲೀಲ ಚಿತ್ರ ತೋರಿಸೋದಾಗಿರ್ಬೋದು, ಅಶ್ಲೀಲವಾಗಿ ಮಾತನಾಡೋದಾಗಿರ್ಬೋದು, ಗುಡ್ ಟಚ್ ಬ್ಯಾಡ್ ಟಚ್ ಆಗಿರ್ಬೋದು, ಮಹಿಳೆಯರಿಗೆ ಪ್ರೇಮಕ್ಕೆ ಒಳಪಡಿಸೋದು. ಅಂದ್ರೆ ಈಗ 18 ವರ್ಷ ಆಗಿರಲ್ಲ ಅವಳಿಗೆ ಮದುವೆಗೆ ಪ್ರೇರೇಪಿಸೋದು. ಅಂದ್ರೆ ಮೆಸೇಜ್ ಮಾಡೋದಾಗಿರ್ಬೋದು, ಫೋನಲ್ಲಿ ಅಥವಾ ಏನೋ ಚಾಕ್ಲೇಟ್ ಕೊಡಿಸೋದಾಗಿರ್ಬೋದು. ಸೊ ಈ ಥರದ್ದೆಲ್ಲ ಮಾಡಿ ಮಕ್ಕಳು ಹುಡುಗಿಯರೆಲ್ಲ ಬಟ್ ಅವ್ರ ಒಂದು ಇದಕ್ಕೆ ಕಳ್ಕೊಂಡ್ಬರ್ತಾರೆ. ಸೊ ಇದರಿಂದ ನೀವು ತಪ್ಪಿಸ್ಕೋಬೇಕು. ಯಾಕಂದ್ರೆ ನಿಮ್ದು ಏನಿರುತ್ತೆ 18 ವರ್ಷ ತುಂಬೋದಾಗ ನಿಮ್ದು ಒಂದು ಎಜುಕೇಶನ್ ಅಂತ ಒಂದು ಅಧಿಕಾರ ಇರುತ್ತೆ, ಹಕ್ಕು ಇರುತ್ತೆ. ಸೊ ನೀವು ಇದನ್ನ ಉಪಯೋಗಿಸ್ಕೋಬೇಕಂದ್ರೆ ನೀವು 18 ವರ್ಷ ಒಳಗೆ ಮುಂಚೆ ಯಾವುದೇ ಒಂದು ಘಟನೆ ಕಂಡು ಬಂದಲ್ಲಿ ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು, ಶಿಕ್ಷಕರಾಗಿರ್ಬೋದು, ನಮ್ಮ ತಂದೆ ತಾಯಿಗಳಾಗಿರ್ಬೋದು ತಿಳಿಸೋದು ಅಗತ್ಯ. ನಂತರ ಈಗ ಅಕಸ್ಮಾತ್ ಆಗಿ ಯಾವ್ದಾದ್ರು ಒಂದು 18 ವರ್ಷ ಒಳಗೆ ಹುಡುಗಿಯಿಂದ ಕುಸಲಾಯಿಸ್ಕೊಂಡು ಮದುವೆ ಆದ್ರೆ, ಸೊ ಮದುವೆ ಆದವ್ರಿಗೆ ಏನಾಗುತ್ತೆ ಕಿಡ್ನಾಪ್ ಕೇಸ್ ಆಗುತ್ತೆ. ಕಿಡ್ನಾಪ್ ಆಗಿ ಅಕಸ್ಮಾತ್ ದೈಹಿಕ ಸಂಪರ್ಕ ಬೆಳೆದ್ರೆ ರೇಪ್ ಆಗುತ್ತೆ. ಸೊ ಪೋಕ್ಸೋ ಆಕ್ಟ್ ಒಳಗೆ ಕಿಡ್ನಾಪ್ ಮತ್ತೆ ರೇಪ್ ಎರಡು ಅನ್ವಯಿಸೋದ್ರಿಂದ ಇದು ತುಂಬಾ ಕಠಿಣವಾದ ಒಂದು ಇದು ಎಲ್ಲರಿಗೂ ಅಷ್ಟೇ, ನಿಮ್ಗೆ ಎಲ್ಲರಿಗೂ ತಿಳಿಯುವಂತ ಒಂದು ವಿಷಯ. ಅದು ಪೋಕ್ಸೋ ಕಾಯ್ದೆಯಲ್ಲಿ ಕಿಡ್ನಾಪ್ ಆಗುತ್ತೆ, ಇವನ್ ರೇಪ್ ಕೂಡ ಆಗುತ್ತೆ. ಯಾವುದೇ ತರಹದ ಒಂದು ಇದಕ್ಕೆ ನಾನ್ ಬೇಲೇಬಲ್ ಕೇಸ್ ಇದು. ಇದಕ್ಕೆ ಬೇಲೆ ಇಲ್ಲ. ಎಲ್ಲ ಕೇಸಲ್ಲೂ ಬೇಲ್ ಇರುತ್ತೆ, ಬಟ್ ಈ ಕೇಸಲ್ಲಿ ಬೇಲ್ ಇರೋದಿಲ್ಲ. ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಇದಕ್ಕೆ 20 ವರ್ಷ, ಜೀವಾವಧಿ ಶಿಕ್ಷೆ, ಕೆಲವೊಂದು ಜೀವಾವಧಿ ಶಿಕ್ಷೆ ಕೊಡ್ತಾರೆ. ಇದರಿಂದ ಈ ಒಂದು ಪೋಕ್ಸೋ ಇದ್ದ ಮನೆಯವರು ಮತ್ತು ತಮ್ಮ ಘನತೆ ಮತ್ತು ಅದರಿಂದ ಅವರಿಗೆ ಎಫೆಕ್ಟ್ ಆಗುತ್ತೆ. ಸೊ ಅದರಿಂದ ನೀವೆಲ್ಲ ಈಗಿಲ್ಲ ವಿದ್ಯಾರ್ಥಿಗಳು ಈಗಿಂದಲೇ ಜಾಗೃತರಾಗಬೇಕು. ಎಲ್ಲ ಕೇಸ್ಗಳು ಬಹಿರಂಗವಾಗಿ ಚರ್ಚೆ ಪಡ್ತವು. ಅಂದ್ರೆ ಕೋರ್ಟ್ ಅಲ್ಲಿ ಬೇರೆ ಕೇಸ್ಗಳೆಲ್ಲ ಲಾಯರ್ಸ್ ಅಂಡ್ ಅಡ್ವೊಕೇಟ್ಸ್ ಎಲ್ಲರೂ ಅಂದ್ರೆ ಕ್ಯಾಮ್ರಾ ಮೂಲಕ ಒಂದು ಆರ್ಗ್ಯುಮೆಂಟ್ ಎಲ್ಲ ನಡೀತಾ ಇರುತ್ತೆ. ಬಟ್ ಈ ಪೋಕ್ಸೋ ಆಕ್ಟ್ ಅಲ್ಲಿ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ ಅಂತ ಹೇಳಿ ಬರುತ್ತೆ. ಅಂದ್ರೆ ಇದು ಅಂತರಂಗ, ಇದು ಒಂದು ಪ್ರಕರಣ ಆಗಿರ್ತದೆ. ಅಂದ್ರೆ ಯಾವುದೇ ತರ ಪ್ರಕಟಣೆ ಮಾಡೋದಿಲ್ಲ. ಯಾಕಂದ್ರೆ ಇದು ಮುಂದೆ ಬರುವ ಮಕ್ಕಳಾಗಿರ್ಬೋದು, ಲೈಂಗಿಕ ದೌರ್ಜನ್ಯಕ್ಕೆ ಒಳಗಿರೋ ಮಹಿಳೆ ಆಗಿರ್ಬೋದು ಅಥವಾ ಹುಡುಗ ಆಗಿರ್ಬೋದು, ಇವರು ಮುಂದಿನ ಭವಿಷ್ಯಕ್ಕೆ ಯಾವ ತರ ಅಡೆತಡೆ ಆಗಬಾರ್ದು ಅಂತ ಹೇಳಿ ಈ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ ಅಂತ ಹೇಳಿ ಈ ಬಹಿರಂಗ ಆಗಿರೋರಿಗೆ, ಅಂದ್ರೆ ಒಂದು ಕೋರ್ಟ್ ಅಲ್ಲಿ ಜಡ್ಜಸ್ ಇರ್ತಾರೆ, ಸಂಬಂಧಪಟ್ಟ ಅಧಿಕಾರಿಗಳಿರ್ತಾರೆ. ಸೊ ಅವ್ರು ಬಿಟ್ರೆ 4 ಟೈಪಿಸ್ಟ್ಗಳು ಇರ್ತಾರೆ, ಸಿಬ್ಬಂದಿಗಳು ಇರ್ತಾರೆ. ಅದ್ರ ಯಾವ ವಿಟ್ನೆಸ್ ಇರ್ತಾರೆ. ಅದಾದ್ಮೇಲೆ ಸಂತ್ರಸ್ತೆಯರು, ಆದ್ಮೇಲೆ ಯಾರು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗ್ತೋ ಅವ್ರು ಇರ್ತಾರೆ. ಸೊ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದ್ರು ಏನ್ ಮಾಡ್ತಾರೆ ಅಂದ್ರೆ ಇದರಲ್ಲಿ ಅಂದ್ರೆ ಡೈರೆಕ್ಟ್ ಇದರಲ್ಲೆಲ್ಲ ಹೇಳಿದಲ್ಲ, ಸೊ ಸಂಪೂರ್ಣ ಒಂದು ಇದ್ರ ಮುಖಾಂತರ ಆರ್ಗ್ಯುಮೆಂಟ್ ಎಲ್ಲ ತರದ ಒಂದು ವಿಚಾರಣೆ ನಡೀತಾರೆ. ಆದ್ರೆ ಇದ್ರಲ್ಲಿ ಹಂಗಲ್ಲ. ಈ ಒಂದು ಒಂದು ಪರದೆ ಹಾಕ್ತಾರೆ. ಸೊ ಒಂದು ಪರದೆ ಆ ಕಡೆ ಯಾರು ಲೈಂಗಿಕ ಕಿರುಕುಳ ನೀಡಿರ್ತಾರೋ ಅವ್ರನ್ನ ಪರದೆ ಆ ಕಡೆ ನಿಲ್ಲಿಸ್ತಾರೆ. ಕಿರುಕುಳಕ್ಕೆ ಒಳಪಟ್ಟಂತ ಒಂದು ಮಹಿಳೆ ಆಗಿರ್ಬೋದು, ಸಂತ್ರಸ್ತ ಹುಡುಗ ಆಗಿರ್ಬೋದು, ಅವ್ರನ್ನ ಈ ಕಡೆ ಹಾಕ್ತಾರೆ. ಇದ್ರ ಮೇನ್ ಉದ್ದೇಶ ಏನಂದ್ರೆ ಯಾವುದೇ ತರದ ಯಾವುದೇ ಒಂದು ಕೆಟ್ಟ ಸನ್ನೆ ಅಥವಾ ಹೆದರಿಕೆ ಬೆದರಿಕೆ, ಸೊ ಇದರಿಂದ ಯಾವುದೇ ಮಕ್ಕಳು ಮತ್ತು ಭಯ ಪಡಬಾರ್ದು. ಅವರು ಇದ್ದಂತ ವಿಷಯನ ನೇರವಾಗಿ ಹೇಳ್ಬೇಕು. ಮತ್ತು ಕಾನೂನು ತನ್ನದೇ ಆದ ಒಂದು ಭಾಷೆ ಬಳಸುತ್ತೆ. ಅಂದ್ರೆ ಮಕ್ಕಳಿಗೆ ಯಾವ ರೀತಿಯಲ್ಲಿ ಈ ಪೋಕ್ಸೋ ಆಕ್ಟ್ ಅಲ್ಲಿ ಮಕ್ಕಳು ಹೇಗೆ ಒಂದು ಅನುಭವಿಸಿರ್ತಾರೆ ಆ ದೌರ್ಜನ್ಯವನ್ನ, ಸೊ ಆ ದೌರ್ಜನ್ಯದಿಂದ ಹೇಗೆ ಹೊರಬರ್ಬೇಕು ಅಂತ ಹೇಳಿ ಅವರು ಕಾನೂನಿನ ಒಂದು ಭಾಷೆ ಇದೆ. ಸೊ ಆ ಭಾಷೆ ಮುಖಾಂತರ ನಮ್ಮ ಕಾನೂನಿನ ನ್ಯಾಯಾಧೀಶರು ಆ ಮುಖಾಂತರ ಈ ಒಂದು ವಿಚಾರಣೆ ವ್ಯಕ್ತಪಡಿಸ್ತಾರೆ. ಸೊ ಅದ್ರ ಮುಖಾಂತರ ಮುಖ್ಯವಾಗಿ ಪ್ರಕ್ರಿಯೆ ಹೇಗೆ ನಡೀತಂದ್ರೆ ಕೋರ್ಟ್ ಕಲಾಪದಲ್ಲಿ ಲೈಂಗಿಕ ನೀಡಿರುವ ಮತ್ತು ಲೈಂಗಿಕ ಕಿರುಕುಳಕ್ಕೆ ಒಳಪಟ್ಟ ಸಂತ್ರಸ್ತ ಮಧ್ಯೆ ಒಂದು ಅಡ್ಡಪರ್ದೆ ಹೇಳಿದಲ್ಲ, ಒಂದು ಅಡ್ಡಪರ್ದೆ ಇರುತ್ತೆ. ಅಡ್ಡಪರ್ದೆ ಹೇಗಿರ್ತೇಳೆ? ಅಡ್ಡಪರ್ದೆ ಹೇಗಿರುತ್ತೆ ಅಂದ್ರೆ ಕಿರುಕುಳಕ್ಕೆ ಒಳಪಟ್ಟಂತವ್ರಾಗಿರ್ಬೋದು, ಲೈಂಗಿಕ ಕಿರುಕುಳ ಕೊಟ್ಟಾಗಿರ್ಬೋದು, ಮತ್ತೆ ಯಾವ ಹೆದರಿಕೆ ಬೆದರಿಕೆ ಒಂದು ಕೈ ಸನ್ನೆ ಅದು ಯಾವುದು ವ್ಯಕ್ತಪಡಬಾರ್ದು ಅಂತ ಹೇಳಿ ಸಂತ್ರಸ್ತೆಯರ ಫೋಟೋನ ಟಿವಿಯಲ್ಲಿ ಬ್ಲಾಕ್ ಮಾಡಿರ್ತಾರೆ. ಸಂತ್ರಸ್ತರ ಫೋಟೋ ಮೇನ್ ಬ್ಲಾಕ್ ಮಾಡೋ ಉದ್ದೇಶ ಪಬ್ಲಿಕ್ ಮಾಡಬಾರ್ದು. ಅಂದ್ರೆ ಈ ತರ ಪ್ರತಿಯೊಂದು ಜಿಲ್ಲೆಯಲ್ಲಿ
ಪೋಕ್ಸೋ ಒಂದು ಮುಖ್ಯ ನ್ಯಾಯಾಲಯ ಅಂತ ಹೇಳಿ ಪೋಕ್ಸೋ ಆಕ್ಟ್ ಸಂಬಂಧಪಟ್ಟಂತೆ ಒಂದು ನ್ಯಾಯಾಲಯ ಇದ್ದೇ ಇರುತ್ತೆ. ಪ್ರತಿಯೊಂದು ಜಿಲ್ಲೆಯಲ್ಲೂ ಇರುತ್ತೆ ಇದು. ಮೇಲೆ ಉದ್ದೇಶ ಕಿರುಕಿಗೆ ಒಳಪಟ್ಟ ಸಂತತಿಯ ರಕ್ಷಣೆ ಮತ್ತು ಭವಿಷ್ಯದ ಇತರ ಯಾವುದೇ ಒಂದು ಪೋಕ್ಸೋ ಪ್ರಕರಣವನ್ನು ಬಹಿರಂಗಪಡಿಸುವಂತಿಲ್ಲ. ಯಾವುದೇ ಒಂದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೋಕ್ಸೋ ಅಡಿಯಲ್ಲಿ ಮಹಿಳೆಯ ನಿಜವಾದ ಹೆಸರಾಗಿರ್ಬೋದು, ವಿಳಾಸ ಆಗಿರ್ಬೋದು, ಹಾಗೂ ಯಾವುದೇ ತರಹದ ವಯಸ್ಸನ್ನು ಯಾವುದೇ ತರಹದ ನ್ಯೂಸ್ ಆಗಿರ್ಬೋದು, ಪತ್ರಿಕೆಯಲ್ಲಾಗಿರ್ಬೋದು ಎಲ್ಲಿ ಹೊರಡಿಸುವಂತಿಲ್ಲ. ಇದು ಅಕಸ್ಮಾತ್ ಇನ್ ಕೇಸ್ ಏನಾದರೂ ಹಾಗೇನಾದ್ರು ವ್ಯಕ್ತಪಡಿಸಿದ್ರೆ ಇದು ಕಾನೂನು ಬಾಹಿರಾಗುತ್ತೆ. ಅವ್ರಿಗೆ ಶಿಕ್ಷೆ ಕೂಡ ಇದೆ. ತದನಂತರ ಅವರು ಅಕಸ್ಮಾತ್ ಹೆಸರು ಬಳಸಿದ್ರು ಕೂಡ XY ಈ ತರ ಹೆಸರು ಬಳಸಬೇಕು. ಈವನ್ ಜಡ್ಜಸ್ ಕೂಡ ಎಲ್ಲ ಬೇರೆ ಕೇಸಸ್ ಜಡ್ಜಸ್ ನ್ಯಾಯಾಧೀಶರಿಗೆ ಅಪರಾಧಿಗಳು ಮತ್ತು ಅವ್ರ ಹೆಸರು ಬಳಸೋ ಅಧಿಕಾರ ಇರ್ತದೆ. ಇಲ್ಲಿ ಈ ಒಂದು ಪೋಕ್ಸೋ ಕಾಯ್ದೆಯಲ್ಲಿ ಸ್ವತಃ ನ್ಯಾಯಾಧೀಶರಿಗೆ ಒಂದು ಹೆಸರು ಅವರ ಹೆಸರನ್ನು ಮೂಲ ಹೆಸರನ್ನು ಬಳಸುವಂತ ಅಧಿಕಾರ ಇರಲ್ಲ. ಅಂದ್ರೆ ಅಷ್ಟೊಂದು ಪವರ್ಫುಲ್ ಆಗಿರೋ ಒಂದು ಆಕ್ಟ್ ಇದು. ಯಾಕೆ ಅಂತ ಹೇಳಿದ್ರೆ ಅದನ್ನ ಹೇಳಿದ ಹಾಗೆ ಪೋಕ್ಸೋ ಆಕ್ಟ್ ಅಂದ್ರೆ ಬಾಲ್ಯದಲ್ಲಿ ಏನು ಮಕ್ಕಳ ಮೇಲೆ ಆಗಿರುವಂತ ದೌರ್ಜನ್ಯ ತಡೆಯೋದಕ್ಕೋಸ್ಕರ. ಸೊ ಇದರಲ್ಲಿ ಏನು ಅಕಸ್ಮಾತ್ ಯಾರೋ ಆರೋಪಿಗಳಾಗಿದ್ರೆ ಜೈಲು ಶಿಕ್ಷೆ ಮತ್ತು ಜೀವಾವಧಿ ಶಿಕ್ಷೆಗಳ ಒಳಪಡ್ತಾರೆ. ಇದು ಇಲ್ಲಿವರೆಗೂ ಪೋಕ್ಸೋ ಆಕ್ಟ್ ಬಗ್ಗೆ ಆಯ್ತು. ನೆಕ್ಸ್ಟ್ ಪೋಕ್ಸೋ ಆಕ್ಟ್ ನೆಕ್ಸ್ಟ್ ಬರೋದು ನೆಕ್ಸ್ಟ್ ಯಾವ್ದು ಗೊತ್ತಾ? ವರದಕ್ಷಿಣೆ. ವರದಕ್ಷಿಣೆ ಕಾಯ್ದೆ ಯಾವಾಗ ಜಾರಿ ಗೊತ್ತಾ? ವರದಕ್ಷಿಣೆ ಯಾವಾಗ ಜಾರಿಗೆ ಬಂತು? ವರದಕ್ಷಿಣೆ ಇದು ಒಂದು ಸಾಮಾಜಿಕ ವರದಕ್ಷಿಣೆ ಅಂತ ವರದಕ್ಷಿಣೆ ಬಗ್ಗೆ ಯಾರಿಗೂ ಸ್ವಲ್ಪ ಗೊತ್ತಿರುತ್ತೆ. ವರದಕ್ಷಿಣೆ ಅನ್ನೋದು ಒಂದು ಸಾಮಾಜಿಕ ಪಿಡುಗು ಅಲ್ವಾ? ವರದಕ್ಷಿಣೆ ಕೊಡುವುದಾಗಿರ್ಬೋದು ಅಥವಾ ಸ್ವೀಕರಿಸೋದಾಗಿರ್ಬೋದು ಇವೆರಡೂ ಕೂಡ ಕಾನೂನು ಬಾಹಿರ. ಕೊಟ್ಟವರಾಗಿರ್ಬೋದು, ಸ್ವೀಕರಿಸಿದವರಾಗಿರ್ಬೋದು ಇಬ್ಬರ ಮೇಲೆ ಕೂಡ ಕಾನೂನು ಪ್ರಕಾರ ಶಿಕ್ಷೆ ಇದೆ. ವರದಕ್ಷಿಣೆ ನಿಷೇಧ ಕಾಯ್ದೆ 2005ರಲ್ಲಿ ಅಧಿಕ ಪ್ರಾಬಲ್ಯ ಹೊಂದಿತ್ತು. ಇದು ಆಕ್ಚುಲಿ ಬಂದು 1961ರಲ್ಲಿ 1961ನಲ್ಲಿ ಇದು ಡೌರಿ ಪ್ರಾವಿಷನ್ ಆಕ್ಟ್ 1961 ಬಂತು. ಬಟ್ ಇದು ಹೆಚ್ಚು ಪ್ರಾಬಲ್ಯ ಹೊಂದಿದ್ದು 2005ರಲ್ಲಿ. ಮಹಿಳಾ ದೌರ್ಜನ್ಯ ಕಾಯ್ದೆ 2005 ಇದು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಮಹಿಳೆ ಮೇಲೆ ದೌರ್ಜನ್ಯ ಅಂದ್ರೆ ಈಗ ಮದುವೆ ಆಗಿರ್ಬೋದು, ಮಹಿಳೆಗೆ ಮದುವೆ ಆಗಿರುತ್ತೆ. ಸೊ ಮದುವೆಯಾಗಿ 7 ವರ್ಷದ ಒಳಗೆ ಅಕಸ್ಮಾತ್ ಆ ಮಹಿಳೆ ಅನುಮಾನಾಸ್ಪದ ಅಥವಾ ಅಸಹಜವಾಗಿ ಸಾವನ್ನಪ್ಪಿದ್ರೆ ನ್ಯಾಯಾಲಯಕ್ಕೆ ಒಂದು ಅಧಿಕಾರ ಇದೆ. 7 ವರ್ಷದೊಳಗೆ ಮದುವೆ ಆದ ಒಂದು ಮಹಿಳೆ ಒಂದು ಗಾಯಗೊಂಡು ಅಥವಾ ಸುಟ್ಟ ವಿಷಯ ಆಗಿರ್ಬೋದು, ವಿಷಯ ಕೂಡ ಆಗಿರ್ಬೋದು, ಸಾವನ್ನಪ್ಪಿದ್ರೆ ನ್ಯಾಯಾಲಯಕ್ಕೆ ಒಂದು ಅಧಿಕಾರ ಇರುತ್ತೆ. ಅಂದ್ರೆ ಈ 7 ವರ್ಷದ ಒಳಗೆ ಏನಾದರೂ ಜೀವನದಲ್ಲಿ ಡೌರಿ ಕೇಸ್ ಆಗಿರ್ಬೋದು, ಇದು ಡೌರಿ ಅಂದ್ರೆ ವರದಕ್ಷಿಣೆ ಕಿರುಕುಳ ಅಂತ ಹೇಳಿ ನ್ಯಾಯಾಲಯ ಸ್ವತಃ ಒಂದು ಪ್ರಕರಣ ದಾಖಲೆ ಪಡ್ಕೊಂಡು ಇದ್ರ ಬಗ್ಗೆ ಇನ್ನೂ ಹೆಚ್ಚು ಒಂದು ತನಿಖೆ ನಡೆಸುವ ಅಧಿಕಾರ ಪ್ರಸ್ತುತ ನ್ಯಾಯಾಲಯಕ್ಕಿದೆ. ಇದು ಒಂದು ವರದಕ್ಷಿಣೆ ಕುರಿತಾದಂತ ವಿಷಯ. ಪ್ರಮುಖ ಅಂದ್ರೆ ವರದಕ್ಷಿಣೆ ಕೊಡೋದು ಕಾನೂನು ಬಾಹಿರ. ಶಿಕ್ಷೆಗೆ ಅಥವಾ ಈ ಕೊಟ್ಟವರು ಮತ್ತೆ ಹೇಳಿದ್ರೆ ಇಸ್ಕೊಂಡವರು ಇವ್ರು ಕನಿಷ್ಠ 5 ವರ್ಷ ಜೈಲು ಶಿಕ್ಷೆ ಇರುತ್ತೆ ಮತ್ತು 15,000 ತನಕ ದಂಡ ಇರುತ್ತೆ. ವರದಕ್ಷಿಣೆ ಇದು ಇರೋದು ಒಂದು ಸಾಮಾಜಿಕ ಪಿಡುಗು. ಸೊ ನಿಮ್ಗೆಲ್ಲ ಗೊತ್ತಿದೆ ವರದಕ್ಷಿಣೆ. ನೀವಾದ್ರೂ ಸಹಿತ ಮುಂದಾದ್ರೂ ಯಾರಾದ್ರೂ ಸಹಿತ ವರದಕ್ಷಿಣೆಯನ್ನ ಏನ್ ಮಾಡ್ಬೇಕು? ಸ್ವೀಕರಿಸ್ತೀರಾ, ನೆರವೇರಿಸ್ತೀರಾ? ಬೇಕೇನೆ ನಮ್ಮ ಅಪ್ಪಾಜಿ ಏನು ಹೇಳ್ತದ ಅವ್ರು ಕೊಡಲ್ರಿ, ಅವ್ರ ಅಪ್ಪಾರು ಕೊಡ್ತಾರ್ರಿ. ಹಂಗ ಸರ್ ಲಾಸ್ಟ್ ಓಡೋದ್ರಿ
ಈಗಾಗ್ತೆ ಕಾನೂನು ಪ್ರಕಾರ ಯಾರು ಬೇಡಬಾರ್ದು ಹಾಗೂ ಕೊಡಬಾರ್ದು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರಾದ್ರೂ ಮನೆಯಲ್ಲಿ ಏನಾದ್ರೆ ಸಂಬಂಧಪಟ್ಟ ಶಿಕ್ಷಕರಿಗೆ ಮತ್ತು ಪೋಷಕರಿಗೆ ತಿಳಿಸುವ ಅವಶ್ಯಕತೆ ಇದೆ. ನೆಕ್ಸ್ಟ್ ಆಸ್ತಿಯ ಹಕ್ಕು ಬರುತ್ತೆ. ಸೊ ಈಗೆಲ್ಲ ಮದುವೆ ಆಯ್ತು, ಪೋಕ್ಸೋ ಆಕ್ಟ್ ಆಯ್ತು, ಭ್ರೂಣ ಹತ್ಯೆ ಆಯ್ತು. ಸೊ ಈಗಾಗಲೇ ನೆಕ್ಸ್ಟ್ ಬರೋದು ಆಸ್ತಿ ಹಕ್ಕು. ಇದು ಆಸ್ತಿ ಹಕ್ಕು 2005 ಬಂದಿದೆ. ಕೇಳ್ರಿ, ಆಸ್ತಿ ಹಕ್ಕು ಕೇಳ್ರಿ, ಮಹಿಳೆಯರಿಗೂ ಅಂತ ಹೇಳಿ ಬಂದಿರೋದು. ಅಂದ್ರೆ ಪುರುಷರಿಗೆ ಸಮಾನ ಆಸ್ತಿ, ಪಿತ್ರಾರ್ಜಿತ ಆಸ್ತಿ ಸಮಾನ ಹಕ್ಕು ಇತ್ತು. ಸೊ ಅದೇ ರೀತಿ ಮಹಿಳೆಯರಿಗೂ ಅದೇ ತರ ಆಸ್ತಿಯಲ್ಲಿ ಕೂಡ ಈ ಒಂದು 2005 ಆಕ್ಟ್ ತಂದಿದ್ದಾರೆ. ಅಂದ್ರೆ ನೀವು ಮದುವೆ ಆಗಿ ಹೋಗಿರ್ತೀರಾ, ನಿಮ್ಮೊಂದು ಜೀವನ ಒಂದು ಇದಕ್ಕೋಸ್ಕರ ನಿಮ್ಮ ಪಿತ್ರಾರ್ಜಿತ ತಂದೆಯಿಂದ ಪಿತ್ರಾರ್ಜಿತ ಆಸ್ತಿ ಮೇಲೆ ಹಕ್ಕು ಇರುತ್ತೆ. ಅದು ನೀವು ಕೇಳ್ಬೋದು. ನೀವು ಮದುವೆ ಆದ್ಮೇಲೆ ನೀವು ನಿಮ್ಮ ಅಣ್ಣನ ಮೇಲೆ ಅವ್ರ ಮೇಲೆ ಕೇಸ್ ಹಾಕಿ ಇವೆಲ್ಲ ನಡೀತಾ ಇರ್ತಾವೆ. ನಿಮಗೂ ಗೊತ್ತಿರುತ್ತೆ. ನಮ್ಮ ಅತ್ತೆ ನಮ್ಮ ಅಪ್ಪಾಜಿ ಮೇಲೆ ಕೇಸ್ ಹಾಕಿದ್ದಾರೆ. ಇವಾಗಲೂ ಕೂಡ ಈ ಕೇಸ್ ನಡೀತದೆ. ಅಂದ್ರೆ 2005 ಆಕ್ಟ್ ಬಂದ್ಮೇಲೆ ಮಹಿಳೆಯರು ಕೂಡ ಜೀವನಾಂಶಕ್ಕೋಸ್ಕರ ಆಸ್ತಿ ಕೊಡುವುದು ಕಡ್ಡಾಯ ಇದು ಬಂತು. ಸೊ ಫಸ್ಟ್ ಈ ಆಸ್ತಿ ಹಕ್ಕು ಅನ್ನೋದು ನಮ್ದು ಫಂಡಮೆಂಟಲ್ ಫಸ್ಟ್ 7 ಹಕ್ಕುಗಳಿದ್ದು, ಮೂಲಭೂತ ಹಕ್ಕುಗಳು. ಸೊ ಆ ಮೂಲಭೂತ ಹಕ್ಕುಗಳು 7ರಲ್ಲಿ ಒಂದು ಆ ಹಕ್ಕು ಇದೆ, ಇದೇ ಅಂದ್ರೆ ಆಸ್ತಿ ಹಕ್ಕು. ಈಗ ಸದ್ಯಕ್ಕೆ ಫಂಡಮೆಂಟಲ್ ರೈಟ್ಸ್ ಒಳಗೆ ಎಷ್ಟು? 6 ಮೂಲಭೂತ ಹಕ್ಕುಗಳು. ಅದರಲ್ಲಿ ಆಸ್ತಿ ಹಕ್ಕನ್ನು 44 ಅಮೆಂಡ್ಮೆಂಟ್ ಇದ್ರ ಪ್ರಕಾರ 1978 ಅಲ್ಲಿ ತೆಗೆದುಹಾಕಿದ್ರು. ಆಸ್ತಿ ಹಕ್ಕು ತೆಗೆದುಹಾಕಿದ್ರು. ಅಂದ್ರೆ ಇದು ಮೂಲಭೂತ ಹಕ್ಕಲ್ಲ, ಇದು ಕಾನೂನಾತ್ಮಕ ಹಕ್ಕು ಅಷ್ಟೇ. ಇದು ಮೂಲಭೂತ ಹಕ್ಕಲ್ಲ, ಇದು ಕಾನೂನಾತ್ಮಕವಾಗಿ ಎಲ್ಲರೂ ಪಡೆಯುವಂತ ಹಕ್ಕು. ಆಸ್ತಿ ಹಕ್ಕು ಯಾರಿಗೂ ಇಲ್ಲ. ಉದಾಹರಣೆಯಲ್ಲಿ ನಿಮ್ಮೂರಾಗ ತುಂಗಭದ್ರ ಹೋಗೈತೆ, ಯಾವ್ದು ತುಂಗ ಮೇಲ್ದಂಡೆ ಯೋಜನೆ ಹೋಗೈತಿ, ಹಲವಾರು ರೈತರು ಹೊಲ ಹೋಗೈತಿ, ಗೊತ್ತೈತಿಲ್ಲ. ಸರ್ಕಾರ ಸಾರ್ವಜನಿಕ ಉದ್ದೇಶಕ್ಕಾಗಿ ಯಾವುದೇ ಒಬ್ಬ ವ್ಯಕ್ತಿಯ ಜಮೀನನ್ನ ವಶಪಡಿಸಿಕೊಳ್ಬಹುದು. ನಾ ಕೊಡಂಗಿಲ್ಲ, ಇದು ನಮ್ಮ ಅಜ್ಜಿಂದ, ನಾ ದುಡ್ಡು ಕಷ್ಟಪಟ್ಟು ದುಡ್ದು ಅಂತ ಹೇಳಕ್ ಬರಂಗಿಲ್ಲ, ಕಡ್ಡಾಯವಾಗಿ ಕೊಡ್ಲೇಬೇಕು. ನೋಡ್ರಿ ಎಷ್ಟೋ ಜನ ರೈತರು ಏನದು ಇಲ್ಲಿ ಭೂಮಿಗಳು ಹೋದ್ವಲ್ಲ, ನಿಮ್ಮೂರಾಗ ಎಷ್ಟೋ ಜನ ಹೋಗಿದ್ದಾವ, ಕೊಟ್ಟಾರ. ಯಾರೋ ಕೊಡಲ್ಲ, ಆ ಕಡೆ ಆದ್ರೆ ಹೋಗಿದ್ರೆ ಸರ್ಕಾರ ಹೇಳಿ ಕೊಡ್ಲೇಬೇಕು. ಇದ್ರ ಅರ್ಥ ಏನಪ್ಪ ಅಂದ್ರೆ ಆಸ್ತಿ ಹಾಕಿ ನಮ್ಗೆ ಯಾರಿಗೂ ಇಲ್ಲ ಅಂತ ಅರ್ಥ. ಅದ್ರ ಬದ್ಲಿ ರೊಕ್ಕ ಕೊಡ್ತೈತೆ ಸರ್ಕಾರ, ಹಂಗೆ ತಗೊಳಲ್ಲ, ಪರಿಹಾರ ಕೊಡ್ತೈತೆ. ಹುಡುಗ್ರೆ ಜೊತೆ ಏನಾದ್ರು ತಂಗಿ ಅಕ್ಕಾರ ಇದ್ರೆ ಈಗಿಂದ ಸ್ವಲ್ಪ ಜೋಪಾನವಾಗಿ ನೋಡ್ಕೊಂಡ್ರ ನಾಳೆ ಅಷ್ಟೇ ಕೇಳಲ್ಲ. ಈ ಗುಡ್ಸಕತ್ತಿರ ನಾಳೆ ನಿಮಗೆ ಅವ್ರು ಉರಿಸ್ತಾರೆ. ಯಾಕಂದ್ರೆ ಈಗ ಹೆಚ್ಚಾಗಿ ಕಂಡುಬಂದ ಒಂದು ವಿಷಯ ಇದೆ. ಅಂದ್ರೆ ಇದು ಒಂದು ಬಹಳ ಸಾಮಾಜಿಕ ದುರ್ಘಟನೆ ಅಂತ. ಇದರಲ್ಲಿ ಬಹುತೇಕ ಕೃಷಿಕರು ಅಥವಾ ಅನಕ್ಷರಸ್ಥರು ಈ ಕೆಲಸ ಮಾಡ್ತಿಲ್ಲ. ಮುಖ್ಯವಾಗಿ ನಮ್ಮದು ವಿದ್ಯಾವಂತರೇ ಹೆಚ್ಚಾಗಿ ಈ ಮಾಡ್ತಾ ಇರ್ಬೋದು. ನಿಮ್ಗೆ ಅರ್ಥ ಆಗಿರ್ಬೋದು, ವಿದ್ಯಾವಂತರು ಇಂಥರ ಈ ಕೆಲಸದಲ್ಲಿ ಆಗೋಸ್ ಮಾಡ್ತಾರೆ. ಅಂದ್ರೆ ವೃದ್ಧರನ್ನು ಅನಾಥಾಶ್ರಮಕ್ಕೆ ಅಥವಾ ಯಾವುದೇ ಒಂದು ರಸ್ತೆಯಲ್ಲಿ ಆಗಿರ್ಬೋದು, ಇದು ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಯಾವುದೇ ಒಂದು ನಿರ್ಜನ ಪ್ರದೇಶದಲ್ಲಿ ಬಿಟ್ಟು ಹೋಗ್ತಾ ಇದ್ದಾರೆ. ಇದಕ್ಕೆ ಅದು ಕಾರಣ ಏನಂದ್ರೆ ಕಾರಣ ಏನು? ತಂದೆ ತಾಯಿಗಳು ನಿಮ್ಮನ್ನ ತುಂಬಾ ಕಷ್ಟಪಟ್ಟು ಅವರು ಓದಿಸಿರ್ತಾರೆ. ಅವರು ಊಟ ಮಾಡೋದಾಗಿ ನಿಮ್ಮ ಮಾಡಿಸ್ತಿರ್ತಾರೆ, ಅವ್ರು ಓದೋದಾಗಿ ನಿಮ್ಮ ಓದಿಸಿರ್ತಾರೆ. ಇಷ್ಟೆಲ್ಲ ಓದಿಸಿ ಒಂದು ಉತ್ತಮ ಮಟ್ಟಕ್ಕೆ ಅಲ್ಲಿ ತನಕ ನಿಮ್ಗೆ ತಂದು ಸಾಯ್ತಾ ನಿಮ್ಮದು ಒಂದು ಹುದ್ದೆಯಲ್ಲಿ ಬಂದ್ಮೇಲೆ ನೀವು ತಂದೆ ತಾಯಿನ ತ್ಯಜಿಸ್ತೀರಾ. ಸೊ ತಂದೆ ತಾಯಿನ ತ್ಯಜಿಸೋ ಕಾರಣ ಏನು? ತಮ್ಮೇಲೆ ಗಂಡ ಹೆಂಡತಿರ ಮಧ್ಯೆ ಒಂದು ಇದು ಬರುತ್ತೆ, ವ್ಯಾಜ್ಯ. ಸೊ ಗಂಡ ಹೆಂಡತಿರ ಮಧ್ಯೆ ವ್ಯಾಜ್ಯವನ್ನ ಈ ತಂದೆ ತಾಯಿ ಮೇಲೆ ಹಾಕ್ತಾರೆ. ತಂದೆ ತಾಯಿಗಳು ಎಷ್ಟು ಮುಖ್ಯನೋ ಹಾಗೆ ತಂದೆ ತಾಯಿ ಎಷ್ಟು ಚೆನ್ನಾಗಿ ಅಷ್ಟೇ ಮುಖ್ಯ. ವೃದ್ಧರ ತಾಯಿ ತಂದೆ ತಾಯಿ ವೃದ್ಧಾಶ್ರಮಕ್ಕೆ ಕಳಿಸ್ತಾರೆ.
ತದನಂತರ ಇನ್ನೇನಂದ್ರೆ ಮಾನ್ಯ ಸುಪ್ರೀಂ ಕೋರ್ಟ್ ಇದಕ್ಕೊಂದು ಮುಖ್ಯವಾದ ಒಂದು ಕಾಯ್ದೆ ತಂದಿದೆ 2017 ಒಳಗೆ. ಅಂದ್ರೆ ಸರ್ವೋಚ್ಚ ನ್ಯಾಯಾಲಯ 2017 ಎರಡರಲ್ಲಿ ಯಾವುದೇ ಒಬ್ಬ ವೃದ್ಧರನ್ನ ಅನಾವಶ್ಯಕವಾಗಿ ನಿರ್ಜನ ಪ್ರದೇಶದಲ್ಲಿ ಬಿಟ್ಟು ಹೋದ್ರೆ ಅವ್ರು ಮಾಡಿದಂತ ಆಸ್ತಿಯನ್ನ ಮತ್ತೆ ಅವರು ನ್ಯಾಯಾಲಯಕ್ಕೆ ಅರ್ಜಿ ಹಾಕಿ ಮತ್ತೆ ಅವ್ರ ಆಸ್ತಿನ ಮರಳಿ ಪಡೆಯುವಂತ ಹಕ್ಕು ಕೂಡ ಇದೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಯಾರು ನೀವು ವಯಸ್ಸಿಗೆ ಬಂದ ನಂತರ ಒಂದು ಯಾವುದೋ ಒಂದು ನಿರ್ದಿಷ್ಟ ವೃತ್ತಿ ಅಥವಾ ಒಂದು ವೃತ್ತಿಗಳ ಒಂದು ಮಟ್ಟಕ್ಕೆ ಬಂದ ನಂತರ ನಿಮ್ಮ ತಂದೆ ತಾಯಿ ಪೋಷಕರು ವಯಸ್ಸಾದ ನಂತರ ಯಾರನ್ನು ವೃದ್ಧಾಶ್ರಮಕ್ಕೆ ಕಳಿಸ್ಬಾರ್ದು. ಏನೋ ವೃದ್ಧಾಶ್ರಮಕ್ಕೆ ಕಳಿಸ್ತೀರಾ? ಕಳಿಸ್ತಾರ? ನೋಡ್ತಾ ಇರ್ಬಾರ್ದು ನಾವು ಯಾವಾಗ. ಎರಡು ಯಾಕಲೆ ನೋಡ್ತಾನೆ ಅಂತ ಯಾರು ಪೋಕ್ಸೋ ಆಕ್ಟ್ ಆಗಿರ್ಬೋದು, ಭ್ರೂಣ ಹತ್ಯೆ ಆಗಿರ್ಬೋದು, ಡೌರಿ ಕೇಸ್ ಆಗಿರ್ಬೋದು, ಅದು ಸಂಬಂಧಪಟ್ಟಂತೆ ಇದಾಗಿದೆ. ನೆಕ್ಸ್ಟ್ ತುಂಬಾ ಇವಾಗ ಟ್ರೆಂಡಿಂಗ್ ಅಲ್ಲಿ ಅಂತೂ ಇರೋದು, ಟ್ರೆಂಡಿಂಗ್ ಅಂದ್ರೆ ನಮ್ಮ ಸಾಮಾನ್ಯವಾಗಿ ಅತಿ ಹೆಚ್ಚು ಪ್ರಕರಣಗಳು ನಮ್ಮ ನ್ಯಾಯಾಲಯಕ್ಕೆ ಮತ್ತು ಪೊಲೀಸ್ ಸ್ಟೇಷನ್ಗೆ ಆಲ್ಮೋಸ್ಟ್ ಈ ಪ್ರಕರಣ ಜಾಸ್ತಿ ಬರೋದು ಯಾವಂದ್ರೆ ಸೈಬರ್ ಕ್ರೈಮ್. ಸೈಬರ್ ಕ್ರೈಮ್ ಅಂದ್ರೆ ಯಾರಿಗೆ ಗೊತ್ತಾ? ಸೈಬರ್ ಕ್ರೈಮ್, ವಾಟ್ ಇಸ್ ಸೈಬರ್ ಗೊತ್ತಾ? ಸೈಬರ್ ಕ್ರೈಮ್ ಸೈಬರ್ ಕ್ರೈಮ್ ಹೇಗಾಗುತ್ತೆ ಗೊತ್ತಿಲ್ವಾ? ಸೈಬರ್ ಕ್ರೈಮ್ ಅಂದ್ರೆ ಏನಿಲ್ಲ, ಕಂಪ್ಯೂಟರ್, ಮೊಬೈಲ್ ಹಾಗೂ ಲ್ಯಾಪ್ಟಾಪ್ ಹಾಗೂ ಇನ್ನಿತರ ವಿದ್ಯುತ್ ಉಪಕರಣಗಳನ್ನು ಬಳಸಿಕೊಂಡು ನಮ್ಮಲ್ಲಿರುವ ಒಂದು ಡಾಟಾವನ್ನು ದುರ್ಬಳಕೆ ಮಾಡುವುದಾಗಿರ್ಬೋದು ಅಥವಾ ಅದರಿಂದ ನಮ್ಮ 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 ವೈಯಕ್ತಿಕ ದಾಖಲೆಗಳನ್ನಾಗಿರ್ಬೋದು, ಇದನ್ನೆಲ್ಲ ಏನು ಕಂಪ್ಯೂಟರ್ ಇಂಥ ವಿದ್ಯುತ್ ಉಪಕರಣದಿಂದ ಏನು ಕರೀತಾರೆ ಇದನ್ನ ಏನಂತಾರೆ ಸೈಬರ್ ಕ್ರೈಮ್ ಅಂತಾರೆ. ಇದನ್ನು ತಡೆಯೋದಕ್ಕೋಸ್ಕರ ನಮ್ಮ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಸಂಬಂಧಪಟ್ಟ ಶಿಕ್ಷೆಗಳು ಸಹ ಉಂಟು. ಸೈಬರ್ ಕ್ರೈಮ್ ಪ್ರಮುಖ ಉದಾಹರಣೆ ಅಂದ್ರೆ ಆನ್ಲೈನ್ ವಂಚನೆ. ಸೊ ಆನ್ಲೈನ್ ನೀವು ಏನಾದರೂ ಒಂದು ಯಾವ್ದಾದ್ರು ವೆಬ್ಸೈಟ್ ಅಲ್ಲಿ ಲಿಂಕ್ ಆಗಿರ್ಬೋದು, ಯಾವ್ದು ಕ್ಲಿಕ್ ಮಾಡೋಕೆ ಹೋಗ್ಬಾರ್ದು. ಸೊ ಯಾಕಂದ್ರೆ ಅವರು ಅದರ ಹಿಂದೆ ಒಂದು ನಿರ್ದಿಷ್ಟವಾದ ಯಾವುದೂ ಇದಿರಲ್ಲ, ಅದೇ ಅನಧಿಕೃತವಾದ ಲಿಂಕ್ ಮಾಡ್ತಾರೆ ಓಪನ್ ಮಾಡೋದು ಯಾರು ಕೂಡ ಬಳಸಬಾರ್ದು. ಇದು ಸೈಬರ್ ಕ್ರೈಮ್ ಬರೋದು. ಎಷ್ಟು UPI ವಂಚನೆ, ಹ್ಯಾಕಿಂಗ್, ನಕಲಿ ಖಾತೆ ಸೃಷ್ಟಿಸುವುದು ಅಂದ್ರೆ ಒಬ್ಬರ ಖಾತೆ ಅಥವಾ ಇನ್ಸ್ಟಾಗ್ರಾಮ್ ಖಾತೆ ಅಥವಾ ಫೇಸ್ಬುಕ್ ಖಾತೆ ತರ ಇನ್ನೊಬ್ರದ್ದು ಖಾತೆ ತರ ಇನ್ನೊಂದು ಖಾತೆಯನ್ನ ಸೃಷ್ಟಿಸಿ ಅದರ ಮುಖಾಂತರ ಬೇರೆ ಅವರ ಸಂಬಂಧಿತ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಅವರಲ್ಲಿ ಹಣ ಪಡಿತಾರೆ. ಇದು ಕೂಡ ಸೈಬರ್ ಕ್ರೈಮ್ ಅಲ್ಲಿ ಒಳಪಡುತ್ತೆ. ಈಗ ಆಲ್ಮೋಸ್ಟ್ ನಮ್ಮ ಇಂಡಿಯಾದಲ್ಲಿ ಆಗಿರ್ಬೋದು, ನಮ್ಮ ಕರ್ನಾಟಕದಲ್ಲಿ ಆಗಿರ್ಬೋದು, ಆಲ್ಮೋಸ್ಟ್ ಸೈಬರ್ ಕ್ರೈಮ್ ಹೆಚ್ಚಾಗಿ ನಡೀತಾರೆ. ಅಂದ್ರೆ ಸೈಬರ್ ವಂಚನೆ ಆಗಿರ್ಬೋದು, ಸೈಬರ್ ಮುಖಾಂತರ ಒಂದೇನೋ ಕಿರುಕುಳ ಆಗಿರ್ಬೋದು, ಸೈಬರ್ ಕಿರುಕುಳ ಆಗಿರ್ಬೋದು, ಮಾನಸಿಕ ಮತ್ತು ದೈಹಿಕ ಕಿರುಕುಳ ಆಗಿರ್ಬೋದು, ಇವೆಲ್ಲ ಸೈಬರ್ ಕ್ರೈಮ್ಗೆ ಒಳಪಡುತ್ತೆ. ಇದು ತಡೆಗಟ್ಟು ಕ್ರಮಗಳಂದ್ರೆ ಸೈಬರ್ ಈ ಕ್ರೈಮ್ ತಡೆಗಟ್ಟಲು ಪರಿಹಾರಗಳು, ಕೆಲವು ಪರಿಹಾರಗಳು ಸೈಬರ್ ಇದರಿಂದ ಕ್ರೈಮ್ ನಡೆಯೋದಿಲ್ಲ. ತಡೆಗಟ್ಟಲು ನಿಮ್ಗೆ ಏನಾದರೂ ಏನು ವಿಷಯಗಳು ಗೊತ್ತಾ? ಸೈಬರ್ ಕ್ರೈಮ್ ಇದರಿಂದ ಅಂದ್ರೆ ಹ್ಯಾಕಿಂಗ್ ಆಗಿರ್ಬೋದು, ಸೊ ಈ ಥರ ಯಾವುದೇ ಯಾವ ಒಂದು ಆನ್ಲೈನ್ ವಂಚನೆಯಿಂದ ನಾವು ಸ್ವಲ್ಪ ಆದಷ್ಟು ಜಾಗೃತಿ ಆಗಿರೋದ್ರಿಂದ ಏನ್ ಮಾಡ್ಬೇಕಂದ್ರೆ ಅಂದ್ರೆ ಮೇನ್ ನಮ್ದು ಯಾವುದೇ ತರ ಒಂದು ಅಧಿಕೃತ ವೆಬ್ಸೈಟ್ ಇರುತ್ತಲ್ಲ ಅದಕ್ಕೆ ನಾವು ಒಂದು ಸ್ಟ್ರಾಂಗ್ ಪಾಸ್ವರ್ಡ್ ಇರೋದು ಮುಖ್ಯ. ಅಂದ್ರೆ ಸ್ಟ್ರಾಂಗ್ ಪಾಸ್ವರ್ಡ್ ಇರ್ಬೇಕು. ಯಾವಾಗ ಹಿಂಗಿಲ್ಲ ನಿಮ್ಮ ತಂದೆ ತಾಯಿಗಿರ್ಬೋದು, ಯಾರಾಗಿರ್ಬೋದು ಅವ್ರಿಗೆ ವಿಷಯ ಹೇಳಿದ್ದ ನಿಮ್ಮ ತಂದೆ ತಾಯಿ ಫೋನಿಗೆ ಆಗಿರ್ಬೋದು ಅಥವಾ ಫೋನ್ ಪೇ ಆಗಿರ್ಬೋದು, ಇನ್ನಿತರ ಯಾವುದೇ ಒಂದು ಅಧಿಕೃತ ವೆಬ್ಸೈಟ್ ಅಪ್ಲಿಕೇಶನ್ಗಳಿಗೆ ಒಂದು ಸ್ಟ್ರಾಂಗ್ ಪಾಸ್ವರ್ಡ್ ಇರೋದು ಮುಖ್ಯ. ಈ ಸ್ಟ್ರಾಂಗ್ ಪಾಸ್ವರ್ಡ್ ಇಂದ ಆಲ್ಮೋಸ್ಟ್ ಹ್ಯಾಕಿಂಗ್ ಕಡಿಮೆ ಆಗುತ್ತೆ. ನಂತರ OTP ಪಿನ್ ಅನ್ನು ಯಾವುದೇ ಕಾರಣಕ್ಕೆ ಹಂಚ್ಕೊಳ್ಬಾರ್ದು. ಈಗ ಒಂದು OTP ಬರುತ್ತೆ ಸರ್, OTP ರಿಟರ್ನ್ ಕಾಲ್ ಮಾಡ್ತಾರೆ, ನಿಮ್ಮ ಫೋನಿಗೆ OTP ಬಂದಿದೆ ಅಂತ ಹೇಳಿ OTP ಹೇಳಿ, ಈ OTP ಹೇಳಿದ್ರೆ ನಿಮ್ಗೆ ಈ ಥರ ಬರುತ್ತೆ ಆ ಥರ ಬರುತ್ತೆ ಅಂತ ಅವ್ರು ವಂಚನೆ ಮಾಡ್ತಾರೆ. ಸೊ ಇದರಿಂದ ನೀವು OTP-ಯಿಂದ ಯಾವುದಕ್ಕೆ ಹಂಚ್ಕೋಬೇಡಿ. ಹಂಚ್ಕೊಂಡ್ರೆ ಏನಾಗುತ್ತೆ ಆ OTP ಮುಖಾಂತರ ನಿಮ್ದು ಎಲ್ಲ ಸಂಪೂರ್ಣ ಒಂದು ಡಾಟಾವನ್ನು ಕಲೆಕ್ಟ್ ಮಾಡ್ತಾರೆ ಅವರು. ಸೊ ಆ ಡಾಟಾ ಕಲೆಕ್ಟ್ ಮಾಡಿ ಅದರಿಂದ ವಂಚನೆ ಮಾಡೋದಾಗಿರ್ಬೋದು,
ಬೆದರಿಸೋದಾಗಿರ್ಬೋದು ಅಥವಾ ಇನ್ನಿತರ ಯಾವುದೇ ಸಮಸ್ಯೆಗಳನ್ನು ಮಾಡ್ತಾರೆ. ಸೊ ಆದ್ರಿಂದ OTP ಅಥವಾ ಇನ್ನಿತರ ಯಾವುದೇ ಪಿನ್ ಅನ್ನ ಯಾರೊಬ್ಬರಿಗೆ ಶೇರ್ ಮಾಡ್ಕೋಬಾರ್ದು. ಓಕೆನಾ? ಸೊ ತದನಂತರ ಅನುಮಾನಗ್ರಸ್ತ ಲಿಂಕ್ಗಳು ಬರ್ತಾವೆ ಕೆಲವೊಂದು ಕೆಲವೊಂದು ಲಿಂಕ್ ಬರ್ತಾವೆ. ಸೊ ಆ ಲಿಂಕ್ ಫಸ್ಟ್ ನೋಡ್ಬೋದು. ಆ ಲಿಂಕ್ ಕ್ಲಿಕ್ ಮಾಡಿದ್ರೆ ಅಂತಂದ್ರೆ ಲಿಂಕ್ ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಮಲ್ಲಿರೋ ಎಲ್ಲ ತರದ ಎಲ್ಲ ಡೀಟೇಲ್ಸ್ ಎಲ್ಲ ಅಕೌಂಟ್ ಕೂಡ ಎಲ್ಲ ಡಾಟಾ ಕೂಡ ಎಲ್ಲ ಅಂದ್ರೆ ಸೈಬರ್ ಹ್ಯಾಕರ್ಸ್ಗಳಿಗೆ ಸೇರುತ್ತೆ. ಸೊ ಆದ್ರಿಂದ ಯಾವ ಅನಧಿಕೃತ ಒಂದು ಅನಧಿಕೃತ ಲಿಂಕ್ಗಳನ್ನ ಯಾರು ಓಪನ್ ಮಾಡಬಾರ್ದು. ನೆಕ್ಸ್ಟ್ ಹ್ಯಾಕಿಂಗ್ ಅನುಮತಿ ಇಲ್ಲದೆ, ಅದೇ ಹೇಳಿದ್ರು ಹ್ಯಾಕಿಂಗ್ ಅಂದ್ರೆ ಅನುಮತಿ ಇಲ್ಲದೆ ಪ್ರವೇಶ ಮಾಡೋದು. ನಂತರ ಫಿಶಿಂಗ್ ಅಂತ ಬರುತ್ತೆ. ಫಿಶಿಂಗ್ ಅಂದ್ರೆ ನಮ್ದೇ ತರ ಫಿಶಿಂಗ್ ಅಂದ್ರೆ ಯಾರಿಗೂ ಗೊತ್ತಾ? ಮೀನ್ ಹಿಡಿಯೋದಲ್ಲ. ಫಿಶಿಂಗ್ ಅಂದ್ರೆ ಮೀನ್ ಹಿಡಿಯೋದಲ್ಲ. ಆಕ್ಚುಲಿ ಫಿಶಿಂಗ್ ಅಂದ್ರೆ ನಮ್ದೇ ತರದ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ವಂಚನೆ ಮಾಡೋದು. ಅಂದ್ರೆ ಯಾವ್ದು ಹೆಸರಲ್ಲಿ ಒಂದು ಅಕೌಂಟ್ ಇರುತ್ತೆ, ಫೇಸ್ಬುಕ್ ಅಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು, ಅದೇ ತರ ಒಂದು ಅಕೌಂಟ್ ನಕಲಿ ಅಕೌಂಟ್ ಅನ್ನು ಕ್ರಿಯೇಟ್ ಮಾಡ್ಕೊಂಡು ಅದರಿಂದ ವಂಚನೆ ಮಾಡೋದು, ಬೇರೆಯಿಂದ ದುಡ್ಡು ಪಡೆಯೋದು. ಸೊ ಇದು ಫಿಶಿಂಗ್ ಆಗುತ್ತೆ. ನೆಕ್ಸ್ಟ್ ಸೈಬರ್ ಬಿಲ್ಲಿಂಗ್, ಸಾಮಾಜಿಕ ಜಾಲತಾಣದಲ್ಲಿ ಬೆದರಿಕೆ, ಅವಮಾನ. ಸೈಬರ್ ಸ್ಟಾಕಿಂಗ್, ನಿರಂತರವಾಗಿ ಆನ್ಲೈನ್ ಹಿಂಬಾಲಿಸುವುದು. ನೀವು ಯುವ ವಿದ್ಯಾರ್ಥಿಗಳಾಗಿರ್ಬೋದು, ಈಗ ಯಾವುದೇ ಕಾರಣಕ್ಕೂ ಈ ಒಂದು ಸೈಬರ್ ಕ್ರೈಮ್ ಅಂತೂ ಒಳಪಡುತ್ತೆ. ಯಾಕಂದ್ರೆ ನೀವು ಇನ್ನು ಅಂದ್ರೆ ಅಡಲ್ಟ್ ಆಗಿಲ್ಲ, ನೀವು ವಯಸ್ಕರಾಗಿಲ್ಲ, ಇನ್ನು ಮಕ್ಕಳು ನೀವು. ಸೊ ಮಕ್ಕಳಾದ ಕಾರಣ ನೀವು ಯಾವುದೇ ಒಂದು ಮೊಬೈಲ್ ನಲ್ಲಿ ಆಗಿರ್ಬೋದು, ಯಾವುದೇ ಒಂದು ಇದರಲ್ಲಾಗಿರ್ಬೋದು, ಫೋಟೋ ಹಚ್ಚೋದಾಗಿರ್ಬೋದು, ಫೋಟೋಗಳನ್ನು ಹಂಚ್ಕೊಳ್ಳೋದಾಗಿರ್ಬೋದು, ನಿಮ್ಮ ವೈಯಕ್ತಿಕವಾದ ವಿವರಗಳಾಗಿರ್ಬೋದು, ಫೋಟೋಗಳಾಗಿರ್ಬೋದು, ವೈಯಕ್ತಿಕ ಫೋಟೋಗಳಾಗಿರ್ಬೋದು, ಸೊ ಇದು ಯಾವುದನ್ನು ಹಂಚ್ಕೋಬಾರ್ದು. ಸೊ ಇದನ್ನ ಅಕಸ್ಮಾತ್ ನೀವೇನಾದ್ರು ಹಂಚ್ಕೊಂಡ್ರೆ ಇದನ್ನ ದುರ್ಬಳಕೆ ಮಾಡೋ ಅವಶ್ಯಕತೆ ತಗೋತೆ ಜಾಸ್ತಿನೇ ಇರುತ್ತೆ. ಸೊ ಆದ್ರಿಂದ ನಿಮ್ಮ ಸೈಬರ್ ಸೆಕ್ಯೂರಿಟಿ ಉದ್ದೇಶದಿಂದ ನೀವು ಆದಷ್ಟು ಇದರಿಂದ ಸೇಫ್ಟಿ ಆಗಿರೋದು ಉತ್ತಮ. ಸೊ ತದನಂತರ ಮಾದರಿ ದಾಳಿಗಳು, ನಕಲಿ ಸಾಮೂಹಿಕ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಪ್ರಕಾರ ಮಾಹಿತಿ ತಂತ್ರಜ್ಞಾನ 2000 ಬಂದಿತ್ತು. 2000 ಆಕ್ಟ್ ಬಂತು. ಭಾರತೀಯ ಶಿಕ್ಷಕ್ಕೆ ಸೆಕ್ಷನ್ 46 ಅಂದ್ರೆ ಕಲಂ 43 ಕಲಂ 43 ಸೆಕ್ಷನ್ 66 ಶಿಕ್ಷೆಗಳು, ಸೆಕ್ಷನ್ 66 ಕ್ಲಾಸ್ 1 ಕಾನೂನಿನ ಉಲ್ಲಂಘನೆ, ಸೆಕ್ಷನ್ 67 ಅರ್ಹರಲ್ಲದ ಒಂದು ವ್ಯಕ್ತಿಗಳು ಅಶ್ಲೀಲ ವಿಷಯಗಳನ್ನ ಬಹಿರಂಗಪಡಿಸೋದಾಗಿರ್ಬೋದು. ಸೊ ಈ ತರ ಎಲ್ಲ ಮಾಡೋದು ಭಾರತೀಯ ನ್ಯಾಯ ಸಂಹಿತೆ ಫಸ್ಟ್ಗೆ ಇಂಡಿಯನ್ ಪೀನಲ್ ಕೋಡ್ ಅಂತ IPC ಸೆಕ್ಷನ್ ಅಂತ ಇತ್ತು. ಸೊ ಇವಾಗ ಚೇಂಜ್ ಆಗಿದೆ 2023 ಅಂತ ಭಾರತೀಯ ನ್ಯಾಯ ಸಂಹಿತೆ ಅಂತ ಮಾಡಿದ್ದಾರೆ. ಭಾರತೀಯ ನ್ಯಾಯ ಸಂಹಿತೆ ಇದೆ, ಭಾರತೀಯ ನಾಗರಿಕ ಸುರಕ್ಷತೆ ಇನ್ನೊಂದಿದೆ. ಸೊ ಇದು ಭಾರತೀಯ BNS ಭಾರತೀಯ ನಾಗರಿಕ ಸುರಕ್ಷಾ ಅಡಿಯಲ್ಲಿ ಹೇಳಿದ್ದಾರೆ ಸೆಕ್ಷನ್ 43, 46, 66 ಈ ಒಂದು ಶಿಕ್ಷಣ ಮುಖಾಂತರ ಅವರಿಗೆ ಕಠಿಣ ಶಿಕ್ಷೆ ಕೂಡ ಇದೆ. ಭಾರತೀಯ ನ್ಯಾಯ ಸಂಹಿತೆ BNS 2023 ಹೇಳಿದಾಗೆ ಸೈಬರ್ ಕ್ರೈಮ್ ವಂಚನೆ ಆದವರು ನೇರವಾಗಿ ಸೈಬರ್ ಕ್ರೈಮ್ ನಡೆದಿರ್ತವೆ. ಅಂದ್ರೆ ಅವರು ಸೈಬರ್ಗೆ ಸಂಬಂಧಪಟ್ಟಂತೆ ಅಲ್ಲಿ ಮಾತ್ರ ಕೇಸ್ನ ದಾಖಲು ಮಾಡಿಕೊಂಡು ಇಂಥ ಒಂದು ಸೈಬರ್ ಕ್ರೈಮ್ ಇಂದ ಆಲ್ಮೋಸ್ಟ್ ನೀವು ಈ ಒಂದು ಸಮಸ್ಯೆಯನ್ನು ಬಗೆಹರಿಸಬಹುದು. ಸೊ ಇದಿಷ್ಟು ಸೈಬರ್ ಕ್ರೈಮ್ ಬಗ್ಗೆ ಆಯ್ತು. ಸೊ ಇದ್ರಲ್ಲಿ ಏನಾದ್ರು ಕ್ವಶನ್ ಏನಿದೆ ಸೈಬರ್ ಕ್ರೈಮ್ಗೆ? ಈಗ ಒಂದು 6 ತಿಂಗಳಿಂದ ಹಿರೇಕೆರೊಳಗೆ ಪ್ರೈಮರಿ ಸ್ಕೂಲ್ ಟೀಚರ್ ಅವ್ರಿಗೆ ಯಾವುದೋ ಒಂದು ವಾಟ್ಸಪ್ ಒಳಗೆ ಮೆಸೇಜ್ ಬಂತು, ಒಂದು ಫೈಲ್ ಮಾಡ್ಕೊಂಡ ತಕ್ಷಣನೇ ಅವ್ರ ಅಕೌಂಟ್ನಲ್ಲಿ ಇದ್ದಂಥ 8 ಲಕ್ಷ ರೂಪಾಯಿ ಮಾಯ. 8 ಲಕ್ಷ ಹುಡುಗರು. ಈಗ ಇತ್ತೀಚೆಗೆ ಈಗ ನನಗೂ ಒಂದು 3 ಬಂದವು, ನಿಮ್ಮೂರರ ಒಂದು 2 ಹಾಕಿದ್ರು. ನಿಮ್ಮೂರರ ಫೋನಿಂದ ನನಗೆ ಬಂದದ್ದು ವಾಟ್ಸಪ್ ಮೆಸೇಜ್, ನೀವು ಮನೆಯಾಗ ಹೇಳ್ರಿ ಇನ್ವಿಟೇಷನ್ ಫೈಲ್ ಅಂತ ಬರ್ತದೆ. ಒಂದು ವಾಟ್ಸಪ್ ಬರ್ತದೆ ಇನ್ವಿಟೇಷನ್ ಅಂತ ಹೇಳಿ ಇರ್ತದೆ, ಮುಂದೆ ಎಪಿಕ ಫೈಲ್ ಅಂತ ಹೇಳಿ ಇರ್ತದೆ. ಅದನ್ನ ಏನಾದ್ರೂ ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮ್ಮ ಅಪ್ಪನ ಅಕೌಂಟ್ ಫುಲ್ ಮಂಗಮಯ ಆಗ್ತದೆ, ಜೀರೋ ಆಗ್ತದೆ. ಯಾರೋ ಮದುವೆ ಕಾರ್ಡ್ ಕಳ್ಸಾರ ಇನ್ವಿಟೇಷನ್ ಅಂತ ಐತಲ್ಲ ಅಂತ ಹೇಳಿ ನೀವು ಅದನ್ನ ಕ್ಲಿಕ್ ಮಾಡಿದ್ರ ಡೌನ್ಲೋಡ್ ಆಗಿ ನಿಮ್ಮ ಫೋನ್ ನಲ್ಲಿ ಇರ್ತಕ್ಕಂಥ ಎಲ್ಲಾ ಡೇಟಾವನ್ನ ಕದಿತದೆ. ಅದು ಕದ್ದು ಬ್ಯಾಂಕ್ ಅಕೌಂಟ್ ಅನ್ನು ಹೊಕ್ಕ ದುಡ್ಡನ್ನ ಮಠಾಂಶ ಮಾಡ್ತದೆ. ಇದು ಈಗ ಸದ್ಯದಲ್ಲೇ ಬಹಳ ಚಾಲ್ತಿಯಲ್ಲಿ ಇರ್ತಕ್ಕಂಥದ್ದು ಹುಡುಗರು. ನನಗೆ ಇದೇ 2 ದಿವಸದಾಗ 2 ಬಂದವ. ನಿಮ್ಮೂರ ಫೋನಿಂದಾನೇ 2 ಬಂದವ. ಅವ್ರ ಫೋನೇ ಹ್ಯಾಕ್ ಮಾಡಿಬಿಟ್ಟ. ಯಾರೋ ಒಬ್ಬರು ಅವ್ರ ಅಪ್ಪಂದ ಹ್ಯಾಕ್ ಆಗಿದ್ರು. ಹ್ಯಾಕ್ ಆಗೈತಿ ಮೊನ್ನೆ ದಿವಸ ಅವ್ರ ಅಪ್ಪಂದ ಹಂಗಾಗಿ ಹುಡುಗ್ರೆ APK ಫೈಲ್ ಇನ್ವಿಟೇಷನ್ ಅಂತ ಹೇಳಿರ್ತದಕ್ಕೆ ನೀವು ಇನ್ವಿಟೇಷನ್ ಅಂದ್ರೆ ಯಾರೋ ನಮಗೆ ಕರೆಯೋಲೆ ಕಳ್ಸಿರ್ತಾನೆ
ಮದುವೆ ದಿನ ಇರ್ಬೇಕು ಅಂತ ಹೇಳಿ ಕ್ಲಿಕ್ ಮಾಡಿದ್ರೆ ಆಗ್ತದೆ, ಅಪಾಯ ಆಗ್ತದೆ. ಭಾರಿ danger ಐತೆ. ಮನ್ಯಾಗ ಸ್ಮಾರ್ಟ್ ಫೋನ್ ಇರ್ತಕ್ಕಂಥವ್ರು ನಿಮ್ಮ ಅಪ್ಪರಿಗೆ ಗೊತ್ತಾಗಲ್ಲ ಪಾಪ, ಅಥವಾ ನಿಮ್ ಕೈ ಕೊಡ್ತಾರೆ ಇನ್ವಿಟೇಷನ್ ಎಲ್ಲ ಇದೆ, ನಿಮ್ಮ ಯಾರೋ ಮದುವೆ ಕಾರ್ಡ್ ಕಳ್ಸಂತ ಅಂತ ಹೇಳಿ ಕ್ಲಿಕ್ ಮಾಡಿದ್ರೆ ಹೋಗ್ತಂಗೆ. ಹುಷಾರಿಂದ ಇರ್ಬೇಕು ಅದ್ರ ಬಗ್ಗೆ. ಆಮೇಲೆ ಅವ್ರ LLB ಹೇಳಿದಾಗ DP ಪಿಕ್ಚರ್ ಹಾಕೋದಾಗ್ಲಿ ವಿಡಿಯೋ ಹಾಕೋದಾಗ್ಲಿ ಯಾವುದು ಕೂಡ ಮಾಡೋದಿಲ್ಲ ಹುಡುಗರೆ, ಹುಡುಗಿಯರ ಆಗ ಬೇರೆ ಎಲ್ಲಲ್ಲಿ ಹೆಚ್ಚಿಗೆ ಹೆಚ್ಚಿಗೆ ಮಾಡಿ DP ಪಿಕ್ಚರ್ ಹಾಕಂಗಲ್ಲ. ನೋಡಿದೆ ಕ್ರಿಸ್ಟಿಯಾನೋ ರೊನಾಲ್ಡಿನೋ ಅಂತ ಹೇಳಿ ಫೇಮಸ್ ಫುಟ್ಬಾಲ್ ಹೇಳಿಯಲ್ಲ, ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಳಗೆ ಒಂದು ವಿಡಿಯೋ ಮಾಡ್ಯಾರ. ಎಷ್ಟು ಚಂದ ಮಾಡ್ಯಾರ ಅಂತ ಹೇಳಿದ್ರ ಆತ ಕೇರಳ ಸ್ಟೈಲ್ ಒಳಗೆ ಮದುವೆ ಆಗ್ಯಾರ. ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡಿ ಅವನು ಇಂಡಿಯನ್ ಮಲಯಾಳಿ ತರ ಲುಂಗಿ ಹುಡ್ಕೊಂಡಾನ, ಅವ್ನ ಹೆಂಡತಿಗೂ ಕುಂಕುಮ ಹಚ್ಚಾರ, ಒಳ್ಳೆ ಮದ್ವೆ ಇದೆಲ್ಲ ನೋಡೋದು ನಿಮ್ಮ ಫೋಟೋ ಏನಾದ್ರು ಸಿಕ್ತು ಅಂದ್ರ ಅವ್ರು ಹೆಣ್ಬೇಕಂತ ಮಾಡ್ಬೋದು. ರಶ್ಮಿಕಾ ಮಂದಣ್ಣ ಕೇಳಿರಲ್ಲ, ಫೇಕ್ ವಿಡಿಯೋ ಮಾಡಿದ್ರು ಮೊನ್ನೆ. ರುಕ್ಮಿಣಿ ವಸಂತ ನಟಿ ಅಕ್ಕಿದ್ದು ಫೇಕ್ ವಿಡಿಯೋ ಮಾಡಿದಾರ. ಹಿಂಗಾಗಿ ಬಹಳ ಹುಷಾರಾಗಿ ಇರ್ಬೇಕು ಹುಡುಗ್ರ. ಅದಂತೂ ಬಹಳ ತಂತ್ರಜ್ಞಾನ ಸೈಬರ್ ಅಂತಂದ್ರೂ ಭಾರಿ ಮಿತಿ ಮೀರಿ ಹೊರಟಾಗ್ಬೇಕು. ನೆಕ್ಸ್ಟ್ ನಿಮ್ಮ ವಿದ್ಯಾರ್ಥಿಗಳು ಕರ್ತವ್ಯಗಳು ಬರ್ತಾವೆ, ಕೆಲವು ಡ್ಯೂಟೀಸ್ ಬರ್ತಾವೆ, ಹಕ್ಕುಗಳು ಬರ್ತಾವೆ. ಮುಖ್ಯವಾಗಿ ಲೋಕಲ್ ಗೌರ್ಮೆಂಟ್ಸ್ ಅಂತ ಬರ್ತಾವೆ. ಲೋಕಲ್ ಗೌರ್ಮೆಂಟ್ಸ್ ಅಂದ್ರೆ ಸ್ಥಳೀಯ ಸರ್ಕಾರದಲ್ಲಿ ಮುಖ್ಯವಾಗಿ ತಾಲೂಕ್ ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ 3 ಹಂತದ ಈ ಸ್ಥಳೀಯ ಸರ್ಕಾರಗಳು ಬರ್ತಾವೆ. ಇದರಲ್ಲಿ ಮುಖ್ಯವಾಗಿ ಗ್ರಾಮ ಪಂಚಾಯತಿ. ಸೊ ಈ ಗ್ರಾಮ ಪಂಚಾಯತಿ ನಿಮ್ಮ ಹಕ್ಕಿರುತ್ತೆ, ಮೇಲೆ ಹೋಗಿ ಕೇಳ್ಬೋದು. ಇವತ್ತು ಯಾವ ಅನುದಾನ ಬಂದಿದೆ, ಏನ್ ಬಂದಿದೆ, ಇಷ್ಟು ಖರ್ಚು ಮಾಡಿದ್ದೀರಾ, ಯಾವುದೇ ಖರ್ಚು ಮಾಡಿದಾರ, ಇದೆಲ್ಲ ಕೇಳೋ ಅಧಿಕಾರ ನಿಮ್ಮಲ್ಲಿ ಇರುತ್ತೆ. ಆಯ್ತಾ? ಸೊ ಈ ನಿಮಗೆ ಅಧಿಕಾರ ಇರೋದ್ರಿಂದ ನೀವು ಭೇಟಿ ಕೊಟ್ಟು ಏನೇ ಕೆಲಸ ಮಾಡಿದಿರಾ, ಈ ವರ್ಷ ಏನೇನು ಮಾಡಿದಿರಾ ಅನ್ನೋದು ನೀವು ಒಂದು ವಿಷಯವನ್ನು ಪಡೆಯುವ ಹಕ್ಕು ನಿಮಗೆ ಒಂದು ಮೂಲಭೂತ ಹಕ್ಕ ಇರುತ್ತೆ. ಸೊ ಆದ್ದರಿಂದ ನೀವು ಆದಷ್ಟು ವಿದ್ಯಾರ್ಥಿಗಳು ಈ ಒಂದು ವಿಷಯವನ್ನು ತುಂಬ ಗಮನವಿಟ್ಟು ಅನುಸರಿಸಬೇಕು. ತದನಂತರ ಎಲ್ಲ ವಿದ್ಯಾರ್ಥಿಗಳು ಹೇಳೋದೇನಂದ್ರೆ, ನೀವು ಯಾವುದೇ ಮುಂದೆ ಉನ್ನತ ವ್ಯಾಸಂಗಕ್ಕಾಗಿ ಅಥವಾ ಯಾವುದೇ ಎಲ್ಲಿಗೆ ಹೋಗ್ರಿ, ಯಾವುದೇ ಒಂದು ಉದ್ಯೋಗದ ಒಂದು ಮಟ್ಟಕ್ಕೆ ಒಂದು ಪ್ರೊಫೆಷನಲ್ ಕೋರ್ಸ್ ಅಥವಾ ಟೆಕ್ನಿಕಲ್ ಕೋರ್ಸ್ ಅಥವಾ ಯಾವುದೇ ಒಂದು ಮುಂದಿನ ಉದ್ಯೋಗದ ವ್ಯಾಸಂಗಕ್ಕೆ ಹೋದರೂ ಅಲ್ಲಿ ನಿಮ್ಮ ಒಂದು ಶಿಕ್ಷಣವನ್ನು ನೀಡಿರ್ತಾರಲ್ಲ ಅವರನ್ನು ಮರೆಯಬಾರ್ದು, ಅದನ್ನು ಮರೆಯಬಾರ್ದು. ಆಮೇಲೆ ನಿಮ್ಮೊಂದು ಶಿಸ್ತು ಕ್ರಮ ಇರಬೇಕು. ಜೀವನದಲ್ಲಿ ಶಿಸ್ತು ಇದ್ರೆ ಒಂದು ತಮ್ಮದೇ ಒಂದು ವೈಯಕ್ತಿಕ ಒಂದು ಬೆಳವಣಿಗೆ ಹೆಚ್ಚಾಗುತ್ತೆ. ಅದರ ಶಿಸ್ತು, ನಮ್ಮದೇ ಆದ ಒಂದು ಶಿಸ್ತು, ಲಯಬಿಲಿಟಿ ಇದೆಲ್ಲ ಇದ್ರೆ ನಮ್ಮ ವ್ಯಕ್ತಿತ್ವ ಇನ್ನೂ ಚೆನ್ನಾಗಿ ಬೆಳೆಯುತ್ತೆ. ಅದರ ವಿದ್ಯಾರ್ಥಿಗಳು ನಮ್ಮ ವ್ಯಕ್ತಿತ್ವವನ್ನು ಬೆಳೆಸೋದಕ್ಕೋಸ್ಕರ ಉತ್ತಮ ಪುಸ್ತಕಗಳು ಓದೋದಾಗಿರ್ಬೋದು. ಇವಾಗಿಂದ ಆಲ್ಮೋಸ್ಟ್ ಫೋನಿಂದ ಅವಾಯ್ಡ್ ದೂರ ಇದೆ. ಫೋನಿಂದ ಏನಂದ್ರೆ 18 ವರ್ಷ ಒಳಗೆ ಮಕ್ಕಳಿಗೆ ಫೋನಿಂದ ಆಲ್ಮೋಸ್ಟ್ ದೂರ ಇದೆ. ಅಡಿಕ್ಟಿಂದ ನೀವು ದೂರ ಆಗ್ಬೇಕಾದ್ರೆ ಫೋನಿಂದ ದೂರ ಇದೆ, ಆಲ್ಮೋಸ್ಟ್ ಪುಸ್ತಕದಿಂದ ಹತ್ರ ಇದೆ. ಇಷ್ಟೆಲ್ಲ ಅವಕಾಶ ಮಾಡಿಕೊಟ್ಟಂತ ನಮ್ಮ ಗೌರವಾನ್ವಿತ ಮುಖ್ಯೋಪಾಧ್ಯಾಯರು ಹಾಗೂ ಎಲ್ಲ ಶಾಸಕರು